ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದಾ ಸ್ಮರಣೀಯರಾದ ಹುಡುಗರು ಮಾತಾಡಬೇಡ್ರಿ, ಅಲ್ಲಿ ಮಕ್ಕಳು ಮಾತಾಡಬೇಕು. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪೂಜೆ ದೊಡ್ಡ ಪೌರ ಪಾದಾರಗಳಲ್ಲಿ ಭಕ್ತಿ ಪರಿಸರವಾಗಿಟ್ಟುಕೊಂಡು ಪರಮ ಪೂಜ್ಯ ಅಣ್ಣದಾನಿ ಭಾರತೀ ಮಹಾಸ್ವಾಮೀಜಿಯವರ ಪವಿತ್ರ ಸ್ನೇಹಿತರಲ್ಲಿ ಭಕ್ತಿಯಿಂದ ನಡೆಸುತ್ತಾ ಇಲ್ಲಿ ನಡೆದಿರುವ ಎಲ್ಲ ಪೂಜ್ಯ ತಾಯಿಯರಲ್ಲಿ, ಪೂಜ್ಯ ಶರಣರಲ್ಲಿ, ಪೂಜ್ಯ ಕಲಾವಿದರಲ್ಲಿ ಮತ್ತು ಮಸ್ಕತ್ನಿಂದ ಆಗಮಿಸಿದಂಥ ಪೂಜ್ಯ ಮಾತು ಶ್ರೀ ಪ್ರೀತಿ ತಾಯಿ ಶಿವಯೋಗಿ ಜವಳಗದ್ದಿ ತಾಯಿ ಶರಣರಲ್ಲಿ, ಮಕ್ಕಳಲ್ಲಿ ಭಕ್ತಿಯೇ ಶರಣು ಶರಣಾರ್ಥಿ. ಲಿಂಗಾಯತ ಅಂದರೆ ಧರ್ಮ ಅಲ್ಲ,
ಬಸವಣ್ಣವರಿಗೆ ಒಂದು ಕಾಳಜಿ ಇತ್ತು. ಬಸವಣ್ಣವರು ಮಾತೃ ಹೃದಯಗಳು. ಅವ್ರಿಗೆ ಏನೊಂದು ಕಾಳಜಿ ಇತ್ತಂದ್ರೆ, ಈ ಭೂಮಿ ಐತೆಲ್ಲ, ಸ್ವಲ್ಪ ಸೌಂಡ್ ಕಡಿಮೆ ಕೊಡ್ಬೇಕು ಸರ್, ಅಂದ್ರೆ ಎಲ್ಲರಿಗೆ ಕೇಳ್ತೈತೆ. ಈ ಭೂಮಿಯಲ್ಲಿರ್ತಕ್ಕಂಥ ಜನ ಏನಿದಾರಲ್ಲ, ಈ ಜನರು ಒಳ್ಳೆಯವರಾದರೆ ಭೂಮಿ ಸ್ವರ್ಗ. ಅಕಸ್ಮಾತ್ ಭೂಮಿ ಮೇಲೆ ಹುಟ್ಟಿದಂಥ ಜನ ಅವರು ನೆಗೆಟಿವ್ ಥಿಂಕರ್ಸ್ ಆಗಬೇಕು. ಕೆಟ್ಟ ಯೋಚನೆಗಳನ್ನು ಮಾಡುವಂಥ ಜನ ಅಂದರೆ ಈ ಭೂಮಿ ಏನಾಗತ್ತೆ ಅಂತಂದರೆ ಅದು ನರಕ. ಅದಕ್ಕೆ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಅದಕ್ಕೆ ಮನುಷ್ಯರಾದಂಥವರು ಆಚಾರವಂತರಾಗಬೇಕು. ಅದಕ್ಕೆ ಈ ಮನುಷ್ಯನ ಆಚಾರವಂತ ಆಗಬೇಕು ಅಂತಂದ್ರೆ ಮನುಷ್ಯನ ಮನಸ್ಸು ಪರಿವರ್ತನೆ ಆಗಬೇಕು. ಏನು ಇದೆಲ್ಲ ಮನುಷ್ಯನ ಮನಸ್ಸಿನಲ್ಲಿ. ಮನುಷ್ಯ ತನ್ನ ಮನಸ್ಸಿನಿಂದಲೇ ಮಹಾತ್ಮನಾಗ್ತಾನೆ. ನಮ್ಮ ಪರಮ ಪೂಜ್ಯ ರಬಕವಿ ಪ್ರಿಯ ಬುದ್ಧಿ ಮರೆ ಬುದ್ಧಿಯ ಪರಮ ಪೂಜ್ಯ ಪವಿತ್ರ ಶ್ರೀ ಚರಣಿ ಭಕ್ತಿಯಿಂದ ಅನಿಸುತ್ತಾ ಚೇರ್ ಮೇಲೆ ಹೋಗಿ ಮ್ಯಾಚ್ ಚೇರ್ ಹಾಕಿ ಬರ್ರಿ. ಮನುಷ್ಯ ತನ್ನ ಮನಸ್ಸಿನಿಂದಲೇ ಮಹಾತ್ಮ ಆಗ್ತಾನೆ. ಮಹಾತ್ಮರಾದವರಿಗೆ 4 ಕೈ 8 ಕಾಲು 10 ತಲೆ ಇರಂಗಿಲ್ಲ. ಮಹಾತ್ಮರಾದರು ಎಲ್ಲ ಮನುಷ್ಯರಂತೆ ಇರ್ತಾರೆ. ವಿಜಯ ಮಹಾಂತ ಶಿವೆಯವರು ನೀವು ನೋಡಿದ್ರಿಲ್ಲ, ಬಹಳ ದೊಡ್ಡ ತಪಸ್ವಿ. ಈ ಭೂಮಿ ಮೇಲೆ ಅಪರೂಪವಾದಂಥ ಮಹಾ ತಪಸ್ವಿಗಳಾಗುವುದು ವಿಜಯ ಮಹಾಂತ ಶಿವ. ಎಷ್ಟು ಅದ್ಭುತವಾದಂಥ ಮಹಾಶಕ್ತಿ ಇತ್ತಂದ್ರೆ ಅವರಲ್ಲಿ ಹುಟ್ಟು ಕುರುಡನಿಗೆ ಕಣ್ಣು ಕೊಟ್ಟಾರ, ಸತ್ತಂತ ಮನುಷ್ಯನಿಗೆ ಪ್ರಾಣವನ್ನು ಕೊಟ್ಟಾರ ವಿಜಯ ಮಹಾಂತ ಶಿವ. ಅಂದ್ರೆ ಇನ್ನೂ ಏನು ಶಕ್ತಿ ಬೇಕು? ಅದ್ಭುತವಾದ ಮಹಾಶಕ್ತಿ. ಅಂತ ಮಹಾತ್ಮರು ಅಂತ ಕರಿತೀವಿ ನಾವು. ಅಂತ ಮಹಾತ್ಮರಿಗೆ ಅವರು ನಮ್ಮಂಗ ಕೈ, ನಮ್ಮಗ ಕಾಲು, ನಮ್ಮಗ ಕಣ್ಣು, ನಮ್ಮಗ ಊಟ ಎಲ್ಲ ನಮ್ಮಂಗ ಇತ್ತು. ಆದರೆ ಎದರಿಂದ ಭಿನ್ನವಾಗಿದ್ರು ಅಂತಂದ್ರೆ ಮನಸ್ಸಿನಿಂದ ಭಿನ್ನವಾಗಿದ್ರು. ಅದಕ್ಕಾಗಿ ಮನಸ್ಸಿನಿಂದಲೇ ಮನುಷ್ಯ ಮಹಾತ್ಮನಾಗ್ತಾನೆ ಮತ್ತು ಮನಸ್ಸಿನಿಂದಲೇ ಮನುಷ್ಯ ರಾಕ್ಷಸ. ಒಳ್ಳೆ ಮನಸ್ಸು ಅಂದರೆ ಪಾಸಿಟಿವ್ ಥಿಂಕಿಂಗ್, ಸಕಾರಾತ್ಮಕ ಚಿಂತನೆಗಳು, ಪಾಸಿಟಿವ್ ಥಿಂಕಿಂಗ್. ಯಾವತ್ತೂ ಪಾಸಿಟಿವ್ ವಿಚಾರ ಮಾಡ್ತಕ್ಕಂಥವ್ರು. ಅವರು ಆ ಮನಸ್ಸು ಏನಿರ್ತದಲ್ಲ, ಆ ಪಾಸಿಟಿವ್ ಥಿಂಕಿಂಗ್ ಏನಿರ್ತಲ್ಲ, ಆ ಮನಸ್ಸು ಏನಿರ್ತದಲ್ಲ, ಆ ಮನಸ್ಸೇ ಪಾಸಿಟಿವ್ ಥಿಂಕಿಂಗ್ ಅನ್ನುವಂಥ ಮನಸ್ಸೇ ಏನೈತಲ್ಲ ಅವನನ್ನು ಮಹಾತ್ಮನನ್ನಾಗಿ ಮಾಡ್ತಾರೆ. ನೆಗೆಟಿವ್ ಥಿಂಕಿಂಗ್ ಅಂತ ಏನು ಒಂದಿರುತ್ತಲ್ಲ, ಆ ಮನಸ್ಸು ಇರುತ್ತಲ್ಲ, ನೆಗೆಟಿವ್ ಥಿಂಕಿಂಗ್ ಮನಸ್ಸು, ಆ ಮನಸ್ಸೇ ನೆಗೆಟಿವ್ ಥಿಂಕಿಂಗ್, ಆ ಮನುಷ್ಯನನ್ನು ಸಣ್ಣವನನ್ನಾಗಿ ಮಾಡ್ತಾರೆ, ಬಹಳ ಕುಬ್ಜನನ್ನಾಗಿ ಮಾಡ್ತಾರೆ. ಅದಕ್ಕಾಗಿ ಎಲ್ಲವೂ ಡಿಪೆಂಡ್ ಆಗಿರೋದು, ಎಲ್ಲವೂ ಅವಲಂಬಿತವಾಗಿರೋದು ಎದುರ ಮೇಲೆ ಅಂತಂದರೆ ನಮ್ಮ ಮನಸ್ಸಿನ ಆಲೋಚನೆಗಳ ಮೇಲೆ, ಮನುಷ್ಯನ ಆಲೋಚನೆಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಮನುಷ್ಯನ ಆಲೋಚನೆಗಳು ಕೆಟ್ಟಿರ್ತವೆ. ಮನುಷ್ಯನ ಆಲೋಚನೆಗಳು ಯಾವಾಗಲೂ ಕೂಡ ನೆಗೆಟಿವ್ ಆಗಿ ಇರ್ತವೆ. ಎಲ್ಲ ಸಹಜವಾಗಿ ಎಲ್ಲರಿಗೂ ಕೂಡ ಮನುಷ್ಯನ ಆಲೋಚನೆ ನೆಗೆಟಿವ್ ಆಗಿ ಇರ್ತವೆ. ನನಗೆ ಸರಿಯಾಗಿ ಮರ್ಯಾದೆ ಕೊಡಲಿಲ್ಲ ಅಂತ ತಿಳ್ಕೊಂಡ್ರೆ ನಾನು ಇಮಿಡಿಯೇಟ್ ಆಗಿ ಅವ್ರಿಗೆ ಕಟ್ ಆಗಲ್ಲ. ಇದು ಅಂತರ್ಗತವಾದಂಥ ಒಂದು ಆಲೋಚನೆ ಮನುಷ್ಯನ ಮನಸ್ಸಿನಲ್ಲಿ. ನಾನು ರೆಕಗ್ನೇಷನ್ ಕೊಡಲಿಲ್ಲ, ಅವನಿಗೆ ನಾನು ಕೇಳಲಿಲ್ಲ, ಅವನಿಗೆ ನಾನು ಮಾತಾಡಿಸಲಿಲ್ಲ, ಅವನಿಗೆ ನಾನು ಗೌರವ ಕೊಡಲಿಲ್ಲ ಅಂದ್ರೆ ಅವನ ಮನಸ್ಸಿನಾಗ ಏನಾಗಿರುತ್ತೆ ಅಂತಂದ್ರೆ ನೆಗೆಟಿವ್ ಬಂದ್ಬಿಡುತ್ತೆ. ಇವ್ನು ಕೆಟ್ಟ ಆಗಿರುತ್ತೆ. ಇದು ಏನೈತಿಲ್ಲ, ಇದು ಅಂತರ್ಗತವಾಗಿರ್ತಕ್ಕಂಥ ಒಂದು 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 ಆಸ್ಪೆಕ್ಟ್ ಇದೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಅಂತರ್ಗತವಾಗಿರ್ತಕ್ಕಂಥ ಒಂದು ಆಸ್ಪೆಕ್ಟ್, ಒಂದು ವ್ಯವಸ್ಥೆ ಇದೆ, ಪ್ರತಿಯೊಬ್ಬರಿಗೆ ಇರ್ತೈತೆ. ಈ ಒಂದು ವ್ಯವಸ್ಥೆಯನ್ನ ಬೇರೆ ಸಮೇತವಾಗಿ ಅಂತರಂಗದಿಂದ ಕಿತ್ತು ಹಾಕೋದು.
ಬೇರು ಸಮೇತವಾಗಿ ಅಂತರಂಗದಿಂದ ಕಿತ್ತು ಹಾಕುವುದು. ಮೇಲಿಂದ ಅಲ್ಲ, ಅಂತರಂಗದಿಂದ ಒಟ್ಟ ತೆಗೆದುಕೊಳ್ಳೋದು, ಕಿತ್ತು ಬೇರು ಸಮೇತ ಕಿತ್ತು ಹೋಗ್ಬೋದು. ಆ ನೆಗೆಟಿವ್ ಸಮೇತ ಆ ಬೇರು ಸಮೇತ ಕಿತ್ತು ಒಗೆದು ಬಿಟ್ಟರೆ ಏನಾಗುತ್ತೆ, ಹೊರಗೆ ಹೋದಾಗ ಅವನು ಉಳಿದದ್ದು ಏನಂದ್ರೆ ಬರೀ ಪಾಸಿಟಿವ್ ಆಲೋಚನೆ ಇರುತ್ತೆ. ಪಾಸಿಟಿವ್ ಆಲೋಚನೆ, ಆ ಪಾಸಿಟಿವ್ ಆಲೋಚನೆಗಳಿಂದ ಆ ಮನುಷ್ಯ ಏನಾಗ್ತಾನೆ, ಭೂಮಿ ಮೇಲೆ ನಡೆದಾಡುವ ದೇವರಾಗ್ತಾನೆ. ಹಿಂಗ ಆ ಮನುಷ್ಯನನ್ನೇ ದೇವರನ್ನಾಗಿ ಮಾಡುವಂತ ಒಂದು ಕರುಣೆ ಅಂತಃಕರಣ ಯಾರಿಗಿತ್ತು ಅಂತಂದ್ರೆ ಬಸವಣ್ಣವರು. ಅದಕ್ಕಾಗಿ ಮನುಷ್ಯರೆಲ್ಲರನ್ನೂ ದೇವರನ್ನಾಗಿ ಮಾಡಬೇಕು. ಅಂದ್ರೆ ಮನುಷ್ಯನ ಮನಸ್ಸನ್ನ ಕೆಟ್ಟ ಆಲೋಚನೆ, ಮನುಷ್ಯನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಅನ್ನೋದೊಂದು ಏನಿರ್ತೈತಿ, ಅದು ಅಂತರ್ಗತವಾಗಿ ಎಲ್ಲರಲ್ಲೇ ಇರ್ತೈತಿ. ಅಂತರಂಗದಲ್ಲಿರ್ತಕ್ಕಂಥ ಆಲೋಚನೆ, ಕೆಟ್ಟ ಆಲೋಚನೆ ಬೇರು ಸಮೇತವಾಗಿ ಕಿತ್ತು ಹಾಕಬೇಕು. ಇದನ್ನ ಬಸವಣ್ಣವರು ಆಲೋಚನೆ ಮಾಡಿದರು. ಆ ಆಲೋಚನೆಯ ಬೇರೆ ಸಮೇತವಾಗಿ ಕಿತ್ತು ಹಾಕಿಬಿಟ್ರೆ ಅವನು ತೋಡು ಪಟ ಪಟ ನಾಲ್ಕು ಬೆಳೆದು ಬಡವರು ನಿನಗೆ ಕೆಟ್ಟ ಆಗಿಲ್ಲ. ಅವನಿಗೆ ನಾಲ್ಕು ಮುಂದೆ ಸಿಕ್ಕಾಪಟ್ಟ ಅವಮಾನ ಮಾಡಿದೆ, ಆದರೂ ನಮಗೆ ಕೆಟ್ಟ ಆಗಿಲ್ಲ. ಇದು ಹಿಂಗ ಮನುಷ್ಯನ ಮನಸ್ಸು ಪ್ರಯಾಣ ಆಗುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ಮನುಷ್ಯನ ನೆಗೆಟಿವ್ ಹೊಗೆ ಬರುತ್ತೆ, ಮನೆಗೆ ಪೂರ್ತಿ ಪೋಸ್ಟ್ರಿ. ನೀವು ಶರಣರ ಜೀವನ ಚರಿತ್ರೆಯನ್ನು ಅಭ್ಯಾಸ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೀವಿ, ಅವರೆಲ್ಲ ಬೇರು ಸಮೇತವಾಗಿ ಇಂಥ ಕೆಟ್ಟ ಆಲೋಚನೆ ಕಿತ್ತು ಹಾಕಿದ್ರು. ನಿಮಗೊಂದು 2-3 ಉದಾಹರಣೆಯನ್ನು ಕೊಡ್ತೇನೆ. ಪೂರ್ತಿ ಅಂತರ್ಗತವಾಗಿರ್ತಕ್ಕಂಥ ಕೆಟ್ಟ ಆಲೋಚನೆಯನ್ನು ಕಿತ್ತು ಹಾಕಿದ್ರು ಅವರು. ಆ ಒಂದು 2-3 ಉದಾಹರಣೆಯನ್ನು ಕೊಡ್ತೇನೆ. 2500 ವರ್ಷದ ಬುದ್ಧ, ಇಂಥ ಆಲೋಚನೆಗಳನ್ನ ಬುದ್ಧ ಪೂರ್ತಿ ಅಂತರ್ಗತವಾಗಿ ಆಲೋಚನೆ ಕಿತ್ತು ಹಾಕಿದ್ರು. ಅದು ಅವರ ದೊಡ್ಡ ಸಾಧನೆ. ಅದು 2000 ವರ್ಷಗಳು ಬಂದಾಗ ಬುದ್ಧನಿಗೆ ಒಬ್ಬರಿಗೆ ಸಾಧ್ಯ ಆಗಲ್ಲ, ಮತ್ತು ಅವನ ಶಿಷ್ಯರಿಗೆ ಸಾಧ್ಯ ಆಗಲ್ಲ, ಬುದ್ಧನಿಗೆ ಒಬ್ಬನಿಗೆ ಸಾಧ್ಯ. ಎಂಥ ಆಲೋಚನೆ ಅಂತಂದ್ರೆ ನನಗೆ ಒಬ್ಬ ತಾಯಿ ಅಂತಾನೆ ಭಿಕ್ಷಾಂದೇಹಿ ಅಂತ ಬಂದಿರ್ತಾನೆ ಬುದ್ಧ. ಒಬ್ಬ ತಾಯಿ ಅಂತ ಬಂದಿದ್ದ, ಆ ತಾಯಿ ಹೆಣ್ಣುಗಳು ಕೈಯ ಕೆಲಸ ಮಾಡುವಾಗ ಬುದ್ಧ ಭಿಕ್ಷಾಂದೇಹಿ ತಾಯಿ ಅಂತ ಬಂದು ಒಳಗೆ ಇಟ್ಕೊಂಡಿರ್ತಾನೆ. ಅವಾಗ ತಾಯಿ ಏನಂತಾಳ, ಈ ಬುದ್ಧಿಗೆ ಇಷ್ಟುದ್ದ ಶರೀರ ಇಟ್ಕೊಂಡು ರಾಜಪಿಂಡ ಇಟ್ಕೊಂಡು ಭಿಕ್ಷಾ ಬೇಡ, ಬುದ್ಧಿಗೆ ಬುದ್ಧ ಅಂತಾಳೆ, ಹೋಗು ನನ್ನ ಕೈ ಖಾಲಿ ಇಲ್ಲ, ನನ್ನ ಮಕ್ಕಳಿಗೆ ನಾನು ಮಾಡಿ ಹಾಕೋ ಹೊರಗಡೆ ಆಗೈತೆ, ಇವಂಗೆ ನೀವು ಹಾಕಿ ದಂಡ ಪಿಂಡಗ ಅಂತ ಬುದ್ಧನಿಗೆ ಸಿಕ್ಕಾಪಟ್ಟೆ ಬೈದಿರ್ತಾರೆ. ಬುದ್ಧ ಮಹಾಜ್ಞಾನಿ ಆಗಲೇ ಬುದ್ಧನ ಜ್ಞಾನ ವಿಕಾಸ ಸಿಕ್ಕಾಪಟ್ಟೆ ಬೈದಿರ್ತಾರೆ. ಆ ನಂತರದಲ್ಲಿ ಬುದ್ಧ ಇನ್ನೊಂದು ಮನೆ ಬರ್ತಾನೆ. ಅವಾಗ ಹೆಸರು ಭಕ್ತಿ ಮತ್ತೆ ಹೇಳ್ತಾರೆ, ಆಕೆ ತಂದೆ ಎಲ್ಲವನ್ನು ಪ್ರಸಾದ ಹಾಕ್ತಾರೆ. ಪ್ರಸಾದ ಹಾಕಿದ್ರೆ ಬುದ್ಧನ ಪ್ರಸನ್ನ ಚಿತ್ತತೆ ಎಂದೂ ಕದಲಿಲ್ಲ. ಅಲ್ಲಿ ಅವನು ಚಿಕ್ಕಾಪಟ್ಟೆ ಬೈದಲ್ಲ, ಬೈದು ಅವನ ಪ್ರಸನ್ನ ಚಿತ್ತ ಕದಲಿಲ್ಲ. ಆ ಶಿಷ್ಯ ಕೇಳ್ತಾನೆ, ಆನಂದ ಪಕ್ಕದಾಗಿರ್ತಾನೆ, ಬುದ್ಧ ಸುಮ್ಮನೆ ಅಂಥವ್ರ ಮನೆಗೆ ಯಾಕೆ ಹೋಗುದು ನಾವು ಅಂತಾನೆ. ಅಂಥವ್ರ ಮನೆಗೆ ಯಾಕೆ ಹೋಗುದು? ಆ ಎಷ್ಟು ಬೈದವನ ಹೆಣ್ಮಗಳು, ಎಷ್ಟು ಸಿಕ್ಕಾಪಟ್ಟೆ ಬೈದ ಹೆಣ್ಮಗಳು, ಶಾಪಾರ ಕೊಡಬಾರ್ದಾಗಿತ್ತ ಹೆಣ್ಮಗಳು ಅಂತಾನೆ. ಶಾಪಾರ ಕೊಡಬಾರ್ದಾಗಿತ್ತ ಅಂತಾನೆ ಬುದ್ಧ ಅಂತಾನೆ. ಆ ತಾಯಿ ಮನೆಗೆ ಹೋದ್ವಿ, ಆಕೇನು ನಮಗೆ ನೀಡಲಿಲ್ಲ, ಆ ತಾಯಿ ನೀಡಲಿಲ್ಲ, ವಾಪಸ್ ಬಂದ್ವಿ. ಇನ್ನೊಂದು ಮನೆಗೆ ಹೋದ್ವಿ, ಆ ತಾಯಿಗೆ ನಮ್ಮ ಸ್ವಲ್ಪ ಪ್ರಸಾದ ನೀಡಿದ್ದು, ನಾನು ಸ್ವೀಕಾರ ಮಾಡಿ ಅದು ಆ ಪ್ರಸಾದ ನನ್ನಂತೆ ಉಳಿತದೆ. ಬರೀ ಆ ನೀಡತಕ್ಕಂಥ ಪದಾರ್ಥನ, ಜ್ವಾಳ, ಕಾಳು, ಅನ್ನ, ರೊಟ್ಟಿ, ಈ ಪದಾರ್ಥವನ್ನು ಅಷ್ಟೇ ಸ್ವೀಕಾರ ಮಾಡೋದಲ್ಲಪ್ಪ. ಆ ತಾಯಿ ಏನು ನೀಡಿಲ್ಲ, ಪದಾರ್ಥ ನೀಡಿಲ್ಲ ನನಗೆ. ಆ ತಾಯಿ ಪದಾರ್ಥ ನೀಡಿಲ್ಲ, ನನಗೇನು ನೀಡಿಲ್ಲ ಅಂದ್ರೆ ಆ ತಾಯಿ ಬೈಗುಳಗಳನ್ನು ನೀಡಿದ್ದು. ಆ ತಾಯಿಗೆ ಬೈಗುಳಗಳನ್ನು ನೀಡಿದ್ದು.
ಆದ್ರೆ ಆ ತಾಯಿ ಬೈಗುಳಗಳನ್ನು ನೀಡಕ್ಕೆ ಬಂದು ನಾನು ಅವುಗಳನ್ನು ನೀಡಿಸ್ಕೊಳ್ಳಿಲ್ಲ. ಅವನೇನು ಮಾಡಿದ್ರೆ ನೀಡಿಸ್ಕೊಳ್ಳಿಲ್ಲ. ನಾನು ನೀಡಿಸ್ಕೊಳ್ಳಿಲ್ಲ ಅಂದ್ರೆ ಅದು ಯಾರ ಕಡೆ ಉಳಿದು ಅಂತ ಕೇಳಿದ್ರೆ ಆ ತಾಯಿ ಕಡೆ ಉಳಿತು ಅಂದ. ನೀನು ಯಾಕೆ ಚಿಂತೆ ಬಂದು ನಡೆಯೋದು? ಈ ತಾಯಿ ನನಗೆ ನೀಡಿದ್ದು ಸ್ವೀಕಾರ ಮಾಡಿದ ಪದಾರ್ಥ ಯಾರ ಕಡೆ ಬಂತು? ನನ್ನ ಕಡೆ ಬಂತು. ಅಕಸ್ಮಾತ್ ನೀಡಿಸ್ಕೊಳ್ಳಿಲ್ಲ ಅಂದ್ರೆ ಆ ತಾಯಿ ಕಡೆ ಉಳಿತು. ಹಂಗ ಬೈಗುಳಗಳಲ್ಲೂ ಕೂಡ ನಾನು ನೀಡಿಸ್ಕೊಳ್ಳಿಲ್ಲ. ಆ ಬೈಗುಳಗಳೆಲ್ಲ ಯಾರ ಕಡೆ ಉಳಿದಪ್ಪ ಅಂದ ಆ ತಾಯಿ ಕಡೆಗೆ ಉಳಿದು ಅಂದ. ಮತ್ತೆ ನಿನಗೆ ಯಾಕೆ ಸಿಟ್ಟು ಬರ್ಬೇಕು ಅಂದ. ನಾನು ನೀಡಿಸ್ಕೊಂಡ್ರೆ ನನಗೆ ಬರ್ತೈತಿ, ನೀಡಿಸ್ಕೊಳ್ಳಿಲ್ಲ ಅಂದ್ರೆ ನನಗೇನು ಬರ್ತೈತಿ? ಅವ್ರ ಕಡೆ ಉಳಿದು ಬೈಲ. ಇದು ಪಾಸಿಟಿವ್. ಎಂದು ಇಂಥ 100 ಬೈಗಳು ಮನುಷ್ಯನ ಶಾಂತವಾದ ಮನಸ್ಸನ್ನು ಕದಲಲಿಲ್ಲ. ಯಾಕೆ ಕದಲಲಿಲ್ಲ ಅಂತಂದ್ರೆ ಆ ನೆಗೆಟಿವ್ ಥಿಂಕಿಂಗ್ ಅಂತ ಏನಿತ್ತು, ಕೆಟ್ಟ ಆಲೋಚನೆ ಇತ್ತು, ಅದನ್ನು ಬೇರೆ ಸಮೇತ ಬುದ್ಧ ತೆಗೆದು ಹಾಕಿದ್ದ, ಬೇರೆ ಸಮೇತ ಕಿತ್ತು ಹೊಡೆದಿದ್ದ. ಮತ್ತು ಆ ತಾಯಿಗೆ ಕಲ್ಯಾಣವೇ ಆಗಲಿ, ಒಳ್ಳೆಯದೇ ಆಗಲಿ ಅಂತ ಬಯಸಿದ. ಎಳ್ಳಗಾಲಷ್ಟು ಮನಸ್ಸಿನೊಳಗೆ ಈ ತಾಯಿ ಕೆಟ್ಟಾಗಲಿ ಅಂತ ಬಯಸಲಿಲ್ಲ. ಅಂದರೆ ಇಡೀ ಮನಸ್ಸಿನಲ್ಲಿರ್ತಕ್ಕಂಥ ಕೆಟ್ಟ ಆಲೋಚನೆಗಳನ್ನ, ನೆಗೆಟಿವ್ ಥಿಂಕಿಂಗ್ ಅದನ್ನು ಬೇರೆ ಸಮೇತವಾಗಿ ಕಿತ್ತು ಹಾಕಿದ್ರು. ಬುದ್ಧನಿಗೆ ಮಾತ್ರ ಸಾಧ್ಯ. ಅವನ ಪಕ್ಕದಲ್ಲಿ ಯಾವತ್ತೂ ಇರ್ತಕ್ಕಂಥ ಶಿಷ್ಯನಿಗೂ ಸಾಧ್ಯ ಇರಲಿಲ್ಲ. ಇದು ಪೌಷ್ಟಿಕ. ಈ ಒಂದು ಮನಸ್ಥಿತಿ ಇತ್ತಲ್ಲ, ಬುದ್ಧನ ಮನಸ್ಥಿತಿ ಇತ್ತಲ್ಲ, ಈ ಮನಸ್ಥಿತಿಯಿಂದಲೇ ಬುದ್ಧ ಮಹಾತ್ಮನ. ಈ ಮನಸ್ಥಿತಿಯಿಂದಲೇ ಬುದ್ಧ ಮಹಾತ್ಮನ. ಇದು ಬೇರೆ ಸಮೇತ ಕಿತ್ತಾಗುವಂತ ಒಂದು ಅದ್ಭುತವಾದಂಥ ಆಲೋಚನೆ. ಕಿತ್ತು ಹಾಕಿದ್ರು ಆ ಮನಸ್ಸೇನಿತ್ತಲ್ಲ, ಆ ಮನಸ್ಸಿನಿಂದಲೇ ಮಹಾತ್ಮನಾಗಿರ್ತಾನೆ. ಮನಸ್ಸಿನಿಂದಲೇ ಮಹಾತ್ಮ. ಸಂತ ತುಕಾರಾಮ, ಸಂತ ತುಕಾರಾಮ ಅವರು ಒಂದು ಘಟನೆ ಹೇಳ್ತಾರೆ. ಸಂತ ತುಕಾರಾಮ ಏನಾಗಿತ್ತಂದರೆ ಬಹಳ ಸಾತ್ವಿಕ ವ್ಯಕ್ತಿ, ಬಹಳ ಸಾತ್ವಿಕ. ಅವ್ರ ಮೇಲೆ ಒಂದು ಕೆಟ್ಟ, ಯಾರೋ ಊರಾಗ ಒಂದು ಕೆಟ್ಟ ಕೆಲಸ ಮಾಡ್ತಾರೆ. ಯಾರೋ ಊರಾಗ ಒಂದು ಕೆಟ್ಟ ಕೆಲಸ ಮಾಡಿದಾಗ ಅವ್ರು ಏನು ಮಾಡ್ತಾರೆ ಅಂದ್ರೆ, ಈಗ ನಮ್ಮ ಮನೆಯಾಗ ಬರ್ತದೆ ಬಾಯಿಗೆ ಅಂತ ತಿಳ್ಕೊಂಡು ಹೇಳಿ ಊರಾಗ ಸಂತ ತುಕಾರಾಮ ಇದ್ರಲ್ಲ ಅವ್ರ ಮ್ಯಾಗ ಹಾಕಿರ್ತಾರೆ, ಹೋಗ್ತಾ ಇರ್ತಾರೆ. ಯಾರು ಹೇಳೋದ್ರಿಂದ ಕೇಳೋದ್ರ ಮೇಲೆ ಆ ಸಂತ ತುಕಾರಾಮನೆ ನಾವೇ ಹೇಳಿ ಸಂತ ತುಕಾರಾಮ ಮಾಡ್ಯಾರ ಕೆಟ್ಟ ಕೆಲಸ. ಜನ ಅಂತಾರೆ ತುಕಾರಾಮ ಎಷ್ಟು ಸಾತ್ವಿಕ ಅಂತ ತಿಳ್ಕೊಂಡಿದ್ವಿ, ಎಷ್ಟು ಚಲೋ ಅಂತ, ಇಂಥ ಕೆಲಸ ಮಾಡ್ಯಾನ ತುಕಾರಾಮ. ಕೆಲವು ಮಂದಿ ಇರ್ತಾರಲ್ಲ, ಕೆಲವು ಮಂದಿ ಇಲ್ಲಪ್ಪ ಅಂತ ತುಕಾರಾಮ ಮಾಡಾಗಿಲ್ಲ, ಸಾತ್ವಿಕ ವ್ಯಕ್ತಿ, ಚಲೋ ಅಂತ ಎಂದೂ ಮಾಡಾಗಿಲ್ಲ ಅಂತ ಜನ ಕೆಲವು ಬುದ್ಧಿವಂತರು ಹೇಳ್ತಾರೆ. ಕೆಲವು ಮಂದಿ ತುಕಾರಾಮ ಯಾರು ಅವ್ರ ಮ್ಯಾಗ ಹಾಕಿದ್ರೆ ತುಕಾರಾಮ ಮ್ಯಾಗ ಪರಮ ಪೂಜ್ಯ ನಿರ್ವಿಜಯ ಮಹಾತ್ಮ ತಾಯಿಗಳು ಅವರ ಬರೀತಾರೆ. ಅವಾಗ ಕೆಲವು ಜನ ಏನ್ ಮಾಡ್ತಾರಂತಂದ್ರೆ, ಆ ತುಕಾರಾಮನ ಮ್ಯಾಗ ಹಾಕಿರ್ತಾರಲ್ಲ ಆ ಮಂದಿ ನಮ್ಮ ಮ್ಯಾಗ ಬರಬಾರ್ದು ಅಂತ ತಿಳ್ಕೊಂಡು ಹೇಳಿ ಹಚ್ಚು ಪೋಸ್ಟ್ ಮಾಡಿಬಿಡ್ತಾರೆ. ತುಕಾರಾಮ ಮಾಡ ಖರೆ ಇದ್ದೀರ ಅಂತ ಹೇಳ್ತೀನಿ ಕೇಳಿ. ಮುಂದೆ ಏನಂತಂದ್ರೆ ಆ ಕೆಟ್ಟ ಮಂದಿ ತುಕಾರಾಮನ ಕರೆಸಿಕೊಂಡು ಮಧ್ಯಾಹ್ನ ಸುಡು ಸುಡು ಬಿಸಿಲಿನಲ್ಲಿ ತುಕಾರಾಮನ ತಲೆ ಬೋಳಿಸ್ತಾರೆ. ತುಕಾರಾಮನ ತಲೆ ಬೋಳಿಸಿ, ತುಕಾರಾಮ ಸಂತರ ತಲೆ ಬೋಳಿಸಿ ತಲೆಗೆಲ್ಲ ಸುಣ್ಣ ಹಚ್ತಾರೆ. ಕೆಟ್ಟ ಉರಿತೈತಿ ಸುಣ್ಣ ಹಚ್ಚಿ ಮೈಗೆ ಕೈಗೆಲ್ಲ ಸುಣ್ಣ ಹಚ್ಚಿ ಕೊಳ್ಳಾಗ ಪಾದರಾಕ್ಷಿ ಸರ ಹಾಕ್ತಾರೆ. ಕೊಳ್ಳಾಗ ಪಾದರಾಕ್ಷಿ ಸರ ಹಾಕ್ತಾರೆ. ಆ ನಂತರ ಉಳ್ಳಾಗಡ್ಡಿ, ಬದ್ನಿಕಾಯಿ, ಮೆಣಸಿನಕಾಯಿ ಸರ ಹಾಕ್ತಾರೆ. ಸರ ಹಾಕಿ ಕತ್ತಿ ಮೇಲೆ ಕುಂಡ್ರಿಸ್ತಾರೆ. ಎಂಥ ಮಹಾತ್ಮ ಸಂತ ತುಕಾರಾಮ. ಕತ್ತಿ ಮೇಲೆ ಕುಂಡ್ರಿಸಿ ತುಕಾರಾಮ ಊರಾಗ ಮೆರವಣಿಗೆ ಮಾಡ್ತಾರೆ. ಆದ್ರೆ ಈ ಸಂತ ತುಕಾರಾಮನಿಗೆ ಯಾರ ಮೇಲೆ ಸಿಗ್ತಾನೆ ಆನಂದವಾಗಿ ತುಕಾರಾಮ ಮನೆ ಬರ್ತದೆ. ತುಕಾರಾಮ ಮನೆ ಬರ್ತದೆ. ಮನೆಯೊಳಗೆ ಹೆಂಡತಿ
ತುಕಾರಾಮನ ಹೆಂಡತಿರ್ತಾನೆ. ಆ ತುಕಾರಾಮ ಮೂಡಿದ ಜನರಿಗೆ ಅವ್ರೇನು ಮೆರವಣಿಗೆ ಮಾಡ್ತಿರಲ್ಲ ಅವ್ರಿಗೊಂದು ಮಾತು ವಿನಂತಿ ಮಾಡ್ಕೊಂತಾರೆ. ಇದು ನನ್ನ ಮನೆಗೆ ಬಂದೈತಿ, ಒಂದ ನಿಮಿಷ ನನ್ನ ಮನೆ ಒಳಗೆ ಹೋಗಿ ಬರ್ತೇನೆ ಅಂತ ಹೇಳ್ತಾರೆ. ಒಂದ ನಿಮಿಷ ಮನೆ ಒಳಗೆ ಹೋಗಿ ಬರ್ತೇನೆ, ಹೋಗಿ ಬಾ ಅಂತ. ಹೋಗಿ ಬಂದ ಹೆಂಡತಿರ್ತಾಳೆ ಮನೆಯಾಗ. ಏನ್ರಿ ಎಂಥ ರಾತ್ರಿ ಇದು, ನಮ್ಮ ಮಾನ ಮರ್ಯಾದೆ ಹೋಗ್ರಿ, ನಾವು ಏನು ತಪ್ಪು ಮಾಡಿಲ್ಲ, ಆದರೂ ಇಂಥ ಮಾನ ಮರ್ಯಾದೆ ಹೋಗ್ತಲ್ರಿ, ಎಂಥ ಕೆಟ್ಟ ಜನ ಅದಾರ್ರಿ ಅಂತ ತಿಳ್ಕೊಂಡು ಅಳಾಕ್ ಚಲೋ ಮಾಡ್ಬಿಡ್ತಾರೆ. ಮಾನ ಮರ್ಯಾದೆಲ್ಲ ಹೋತ್ರಿ, ನಮ್ಮದು ಕೆಟ್ಟ ಜನ ಅದಾರ್ರಿ, ಹಿಂಗೆಲ್ಲ ಆತಲ್ಲ ಅಂತ ಅಳಾಕತ್ಬಿಡ್ತಾರೆ. ತುಕಾರಾಮ ಹೆಂಡತಿಯನ್ನ ಸಂತೈಸ್ತಾನೆ. ತುಕಾರಾಮ ಹೆಂಡತಿಯನ್ನ ಸಂತೈಸ್ತಾನೆ. ಇದು ಬಹಳ ಮುಖ್ಯ. ಏನಂತ ಸಂತೈಸ್ತಾನೆ ನೋಡು, ಪಾಂಡುರಂಗ ನಮ್ಮ ಮ್ಯಾಲ ಎಷ್ಟು ಕರುಣಾಮಯ ಅದಾನ, ಅವನ ಕರುಣೆ ಬಹಳ ದೊಡ್ಡದೈತವ, ಎಷ್ಟು ಕರುಣಾಮಯ ಅದಾನ ಪಾಂಡುರಂಗ. ನೀ ಏನಂತಿದ್ದಿ? ಚಪ್ಪಲ್ ತೊಂಬ ಅಂತಿದ್ದಿ. ಕಾಲ ನನಗೆ ದುಡ್ಡು ಕೊಟ್ಟು ಚಪ್ಪಲ್ ತೊಗೊಂಡು ಹಾಕಿದ್ದಿಲ್ಲ, ನೀ ಎಷ್ಟು ಸಲ ಹೇಳಿದ್ದಿ ಚಪ್ಪಲ್ ತೊಂಬ ಅಂತಂದು. ನೋಡು ಪಾಂಡುರಂಗ ಎಷ್ಟು ಕರುಣಾಮಯನ, ಇಷ್ಟು ಒಂದು ಪಾದರಕ್ಷಕ ತಗೋ, 2 ಜೊತೆ ತಗೋ, 3 ಜೊತೆ ತಗೋ, ಎಷ್ಟು ಕರುಣಾಮಯನ ನೋಡು ಪಾಂಡುರಂಗ. ಅವತಾರ ನೋಡು ಪಾಂಡುರಂಗ ಇಷ್ಟು ಒಂದು ಕೊಟ್ಟಾಗ ತಗೋ, ಇದು ನಿಂಗೆ ಯಾವ ಬೇಕೋ ತಗೋ. ಮತ್ತು ನೀನು ತುಕಾರಾಮರು ದುಡಿತಿದ್ದಿಲ್ಲ, ಸಂತರಿದ್ದವರು ದುಡಿತಿದ್ದಿಲ್ಲ, ನೀನು ಉಳ್ಳಾಗಡ್ಡಿ ತೊಗೊಂಬ, ಮೆಣಸಿನಕಾಯಿ ತೊಗೊಂಬ ಅಂತ ನನಗೆ ಪೀಡಿಸ್ತಿದ್ದೆ, ನನಗೆ ಒತ್ತಿದ್ದೆ. ಪಾಂಡುರಂಗ ಎಷ್ಟು ಕರುಣಾಮಯ, ಎಷ್ಟೊಂದ ಉಳ್ಳಾಗಡ್ಡಿ ಕೊಟ್ಟಾನ, ಎಷ್ಟೊಂದ ಮೆಣಸಿನಕಾಯಿ ಕೊಟ್ಟಾನ, ತಗೋ ಅಡಿಗೆ ಮಾಡು. ಅವನಿಗೆ ಸಿಷ್ಟೇ ಇಲ್ಲ. ಈ ನೆಗೆಟಿವ್ ಥಿಂಗ್ ನನಗೆ ತಲೆ ಬೋಳಿಸಿ ಮಾಡ ಕತ್ತಿ ಮ್ಯಾಪ್ ಮುಗಿಸ್ಯಾರ ಅಂತ ನೋಡು. ಪಾಪ ಜನ ಇಂಥ ಸುಡು ಬಿಸಿಲಿನೊಳಗೆ ಅವರು ನಡ್ಕೋತ ಬರಕತ್ತಾರ, ನನ್ನ ಕತ್ತಿ ಮ್ಯಾಪ್ ಮುಗಿಸ್ಯಾರ, ತಾವು ನಡ್ಕೋತ ಬರಕತ್ತಾರ. ಪಾಪ ಜನರಿಗೆ ಎಷ್ಟು ತ್ರಾಸ ಆಗಬಾರ್ದು, ಎಷ್ಟು ಕಾಲು ಸಿಗಬಾರ್ದು, ನನಗೆ ಕತ್ತಿ ಮ್ಯಾಪ್ ಮುಗಿಸ್ಯಾರ, ನನ್ನ ನಡ್ಕೊಂತ ಬರಕ್ಕೆ ಬಿಟ್ಟಿಲ್ಲ ಅವರು. ಎಷ್ಟು ಕಷ್ಟ ಆಗೈತೋ ಎಂತಾನ ಜನರಿಗೆ. ಇದು ಎಂಥ ನೆಗೆಟಿವ್ ಥಿಂಕಿಂಗ್ ಅಲ್ಲ, ಎಷ್ಟು ಕೆಟ್ಟ ಕೆಲಸ ಮಾಡಿದ ಸತ್ಕಾರರಿಗೆ ಇಡೀ ಆಲೋಚನೆಯನ್ನ, ಕೆಟ್ಟ ಆಲೋಚನೆಯನ್ನ ಬೇರೆ ಸಮೇತ ಕಿತ್ತೊಳ್ಬಿಟ್ಟಿದ್ರು. ಅದೇನು ಒಂದು ಮನಸ್ಸು ಐತಲ್ಲ, ಪಾಸಿಟಿವ್ ಮನಸ್ಸು ಐತಲ್ಲ, ಆ ಪಾಸಿಟಿವ್ ಮನಸ್ಸು ತುಕಾರಾಮರನ್ನ ಈ ಭೂಮಿ ಇರುಮಠನ ಶಾಶ್ವತವಾದಂಥ ಮಹಾತ್ಮರನ್ನಾಗಿ ಆ ಮನಸ್ಸು ನೆಗೆಟಿವ್ ಸಮಯಕ್ಕೆ ತಗೊಂಡ್ಬಿಟ್ಟಿದ್ರು, ನೆಗೆಟಿವ್ ಅನ್ನೇ ಇದ್ದಿದೆ. ಅದು ತುಕಾರಾಮರಿಗೆ ಮಾತ್ರ ಸಾಧ್ಯ. ಇನ್ನೂ 1000 ವರ್ಷಕ್ಕೆ ಒಬ್ಬೊಬ್ಬರು ಬರ್ತಾರೆ. ತುಕಾರಾಮರಿಗೆ ಮಾತ್ರ ಇಂಥ ಮನಸ್ಸು ಕಿತ್ತು. ಇವತ್ತು ತುಕಾರಾಮ, ಸಂತ ತುಕಾರಾಮ, ಎಲ್ಲರೂ ತುಕಾರಾಮ. ಆ ಜೀವನದ ಘಟನೆ ನೋಡಿದರೆ ಇಂಥ ಅವ್ರ ಮನಸ್ಥಿತಿ ಹೆಂಗಿತ್ತು, ಅದ್ಭುತವಾದ ಮನಸ್ಥಿತಿ. ಈ ಮನಸ್ಥಿತಿನೇ ಅವರನ್ನು ಮಹಾತ್ಮರನ್ನಾಗಿ ಮಾಡ್ತು. ಬಸವಣ್ಣವರ ಕಾಲಕ್ಕೆ ಬಸವಣ್ಣವರಿಗೆ ಅವರು ಮಗ ಸತ್ತ ತೀರ್ಕೊಂಡಾಗ ಬಸವಣ್ಣವರು ಕೂಡಲ ಸಂಘ ಕೊಟ್ಟಿದ್ದ, ಕೂಡಲ ಸಂಘ ತಗೊಂಡು ಅವ್ರ ಮೇಲೆ ಆಕಳ ಕರ್ಕೊಂಡು ಅವರು ಪ್ರಧಾನಮಂತ್ರಿ ಇದ್ರು. ಕಳ್ಳು ಮಾಡಿದ ಹಿಡ್ಕೊಂಡ ಅಂತ ಹಿಡ್ಕೊಂಡ ಕಳಿಸಿ ಅವ್ರನ್ನ ಕೋರ್ಟಿಗೆ ಹಾಕಿ, ಅವ್ರು ಜೈಲಿಗೆ ಹಾಕಿ ಕಳ್ಳರೆಲ್ಲ ಬಸವಣ್ಣರೇ ಅಲ್ಲಿ ಹೋಗರೆ ಸಂಘ, ಇಲ್ಲಿ ಹೋಗರೆ ಸಂಘ. ನಾವು ಹಾಲು ಕುಡಿತಿದ್ದೀವಪ್ಪ, ಈಗ ಕಳ್ಳ ಕಾಲ ಕದ್ಕೊಂಡಾಗ ಅವರು ಕೂಡಲ ಸಂಗಮನಾಥ ಸ್ವರೂಪ ಅದರ, ಅವ್ರ ಹಾಲು ಕುಡಿತಾರೆ, ಬಿಟ್ಬಿಡ್ರಿ. ಆಕಳ ಕರ, ಆ ಕರ ಎಲ್ಲಿ ಆಕಳ ಹೋಗಿ ಬಿಟ್ಟಾರ, ಆಕಳ ಕರ ಬಿಟ್ಟು ಬಿಡ್ರಿ ಅಂತ. ಆಕಳ ಹೊಡ್ಕೊಂಡ್ಬರ್ರಿ, ಕಳ್ಳರ ಕರ್ಕೊಂಡ್ಬರ್ರಿ ಅಂತ. ಆಕಳ ಹಾಲು ಕಳ್ಳರ ಕುಡಿಲಿ, ಆದ್ರೆ
ಮರಗದವರ ಕರು, ಆ ಕರುನ ಅಲ್ಲಿ ಬಿಟ್ಟು ಬರೋಣ ಬಿಟ್ಟು ಬಂದು ಆ ಒಳ್ಳೆ ಮನ ಪರಿವರ್ತನೆಯಾಗಿ ಆ ಎಲ್ಲ ಆತ್ಮ ತಂದು ಕಟ್ಟಿದ್ರು. ತಂದು ಕಟ್ಟಿ ಆತ್ಮ ಸೇವೆ ಮಾಡಕ್ಕೆ ಕಳೆದ್ರೆಲ್ಲ ಇಡೀ ಆಯುಷ್ಯ ತುಂಬ ಆತ್ಮ ಸೇವೆ ಮಾಡಿದ್ರು. ಮಹಾತ್ಮನೆ ಹೆಂಡತಿದ್ರು ಒಳ್ಳಾಗಿದ್ರು ಎಲ್ಲ ಬಂಗಾರ ಸಾಮಾನ ಕಿತ್ಕೊಂಡು ಬಂದ ಕಳ್ಳ. ಅಷ್ಟು ಬಂಗಾರ ಸಾಮಾನ ತಗೊಂಡ ಕಳ್ಳ ಅಂತ ಅದರಿಂದ ನೀಲಮ್ಮ ಕಳ್ಳ ನೀಲಮ್ಮ ಎಲ್ಲಿರೋ ಕಳ್ಳ ಅಂತಂದ್ರೆ ಇಲ್ಲೇ ಅದ ನೋಡ್ರಿ ಅಂತ ದೀಪ ಎಲ್ಲಿ ದೀಪ ಒಳಗೆ ದೀಪ ಮ್ಯಾಲೆ ಮಾಡಿದ ಕಳ್ಳ ಕಂಡ ನೀಲಮ್ಮನಲ್ಲಿ ಹೆಚ್ಚಿ ಮಹಾತ್ಮ ಕೂಡಲ ಸಂಗಮನಾಥ ಬಂದಾನ. ಅವ ಕಳ್ಳಂತೆ ಅವ ಕಳ್ಳಂತೆ ಅವನ ಕೂಡಲ ಸಂಗಮನಾಥ ಅವನಿಗೆ ಕಳ್ಳಂತಿ. ಕೂಡಲ ಸಂಗಮನಾಥನಿಗೆ ನಿನ್ನ ಆಭರಣ ಬೇಕಾಗಿ ಕೊಡು, ಅಷ್ಟು ಕೊಡು ಎಲ್ಲ ತಂದವರಿಗೆ ಕೊಡ್ತಾರೆ. ನಾ ಸಂಗಮನಾಥ ಅಲ್ರಿ ಅಪ್ಪ ಅಂತ. ಸಂಗಮನಾಥ ಅಲ್ರಿ ನಾನು ಕಳ್ಳರಿಗೆ ಅದೇನು ಕಳ್ಳಕ್ಕಿಪ್ಪ ಮಂದಿ ನೀ ಸಂಗಮನಾಥ ಅಂದರೆ ಮತ್ತಾರು ಇಲ್ಲ. ಅವನ ಮನಸ್ಸು ಪೂರ್ತಿ ಪರಿವರ್ತನೆ. ಇಡೀ ಆಯುಷ್ಯ ತುಂಬ ಅರಮನೆಯೊಳಗೆ ಅವ ಅರಮನೆಯೊಳಗೆ ಮಹಾಮನೆಯೊಳಗೆ ಸೇವೆ ಮಾಡಕ್ಕೆ ನಿಂತಾವ. ಒಟ್ಟ ಇಡೀ ನೆಗೆಟಿವ್ಸ್ ಅನ್ನೋದನ್ನ ಬಸವಣ್ಣ ಉಕ್ಕಿ ತೊಡೆದ್ಬಿಟ್ಟಿದೆ. ಕೊಂಡೆ ಮನ್ಸ ಎಷ್ಟು ಕಾಡ್ತದೆ, ಎಷ್ಟು ಒಂದು ದಿವಸ ಕೊಂಡೆ ಮನ್ಸ ಕೆಟ್ಟ ಕೊಂಡೆ ಮನ್ಸಣ್ಣ ಅವನ ಆಪ್ತ ಬಂಧು ಅಂತಿದ್ದರು. ನಾ ಇದೆಲ್ಲ ಯಾಕೆ ಉದಾಹರಣೆ ಹೇಳಿದ್ರೆ, ಇಂಥ ನೆಗೆಟಿವ್ ಮನಸ್ಸು, ಆ ನೆಗೆಟಿವ್ ಮನಸ್ಸನ್ನ ಮಾತಾಡೋದಕ್ಕೆ ಹುಡುಗರು ಕೊಂಡ್ರೆ ತಡ್ರಿ. ಈ ಉದಾಹರಣೆಯಲ್ಲಿ ಯಾಕೆ ಹೇಳಿದೆ ಅಂತಂದ್ರೆ, ಆ ನೆಗೆಟಿವ್ ಮನಸ್ಸನ್ನ, ಆ ಕೆಟ್ಟ ಆಲೋಚನೆ ಮನಸ್ಸನ್ನ ಬೇರೆ ಸಮೇತ ಕಿತ್ತೊಗೆದು ಬಿಟ್ರೆ ಆ ವ್ಯಕ್ತಿ ಈ ಭೂಮಿಯಲ್ಲಿ ದೊಡ್ಡ ಮಹಾತ್ಮನಾಗ್ತಾನೆ. ಈ ಬಸವಣ್ಣವ್ರ ಮಹಾತ್ಮರಾಗಿಲ್ಲ, ಬಸವಣ್ಣವ್ರ ಮಹಾತ್ಮನಾಗಿಲ್ಲ. ಈಗ ಮೂಲ ಗುರಿ ಏನಂತಂದ್ರೆ, ಆ ಮನಸ್ಸನ್ನ ಕೆಟ್ಟ ಆಲೋಚನೆ ಮನಸ್ಸನ್ನ ಬೇರೆ ಸಮೇತ ಕಿತ್ತು ಹಾಕೋದು ಹೆಂಗ ಅನ್ನೋದು ಮುಖ್ಯ. ಅದ್ರ ಕಿತ್ತು ಹಾಕೋದ ಹೆಂಗ ಹಿಂಗ ಒಂದೊಂದು 1000 ವರ್ಷಕ್ಕೆ ಒಬ್ಬೊಬ್ಬರಿಂದ ಮಹಾತ್ಮರಾಗಿದ್ದಾರೆ. ಆದ್ರೆ ಬಸವಣ್ಣನ ಆಲೋಚನೆ ಏನಂತಂದ್ರೆ, ಹುಟ್ಟಿದ ಮನುಷ್ಯರೆಲ್ಲರೂ ಇಂಥ ಕೆಟ್ಟ ಆಲೋಚನೆ ಬೇರೆ ಸಮೇತ ಕಿತ್ತೊಗಿಬೇಕು ಅನ್ನೋದು ಬಸವಣ್ಣವರ ಉದ್ದೇಶ ಇತ್ತು. ಅದಕ್ಕೆ ಅವರು ಏನ್ ಮಾಡಿದ್ರು ಅಂತಂದ್ರೆ, ಕುಂಡ್ರಪ್ಪ ಇನ್ನು ಮುಂದೆ ಹೇಳುವ ಪಾಠ ಬಹಳ ಮುಖ್ಯ ಇದೆ, ದಯವಿಟ್ಟು ಲಕ್ಷ್ಯ ಇರುತ್ತೆ. ಇಷ್ಟ ಮತ್ತೆ ಕಥೆ ಹೇಳಿದೆ ನಾ ಕುಂಡ್ರಿ, ಎಷ್ಟೋ ಮಟ್ಟ ನಾನು ಹೇಳಿದ ಕಥೆ ಹೇಳಿದೆ. ಇನ್ನು ಮುಂದೆ ಈ ಸಾಧನೆ ಕ್ರಮ ಬಸವಣ್ಣವರು ಈ ಸಾಧನೆ ಉದ್ದೇಶ ಏನಂತಂದ್ರೆ, ಬುದ್ಧೊಬ್ಬನ ಹುಟ್ಟಿದ, ತುಕಾರಾಮ ಶರಣೊಬ್ಬರ ಹುಟ್ಟಿದ್ರು, ಇದ್ದು ಮನುಷ್ಯರೆಲ್ಲರೂ ನಿರ್ದೇಶಕಿದ್ರು. ಬಸವಣ್ಣವ್ರದ್ದೇನು ಆಲೋಚನೆ ಅಂದ್ರೆ, ಹುಟ್ಟಿದ ಎಲ್ಲ ಮನುಷ್ಯರು ಪಾಸಿಟಿವ್ ಆಲೋಚನೆ ಮಾಡೋರು, ಎಲ್ಲರೂ ಪಾಸಿಟಿವ್ ಥಿಂಕಿಂಗ್. ಇದು ಅವರ ಆಲೋಚನೆ. ಅಂದ್ರೆ ಎಲ್ಲರೂ ಆದ್ರೆ ಭೂಮಿ ಸ್ವರ್ಗ ಆಗತ್ತೆ, ಎಲ್ಲರೂ ಒಬ್ಬರಾದ್ರೂ ಸ್ವರ್ಗ ಆಗಂಗಿಲ್ಲ, ಎಲ್ಲರೂ ಆಗಬೇಕು, ಅದು ಸ್ವರ್ಗ ಆಗತ್ತೆ. ಅದಕ್ಕೆ ಅವ್ರಿಗೇನು ಆಲೋಚನೆ ಇತ್ತು ಅಂತಂದ್ರೆ, ಎಲ್ಲ ಮನುಷ್ಯರು ಇಂಥ ಕೆಟ್ಟ ಆಲೋಚನೆ ಬೇರೆ ಸಮೇತಕ್ಕೆ ತೆಗಿಬೇಕು. ಅಂತ ಒಂದು ಸಾಧನಾ ಮಾರ್ಗವನ್ನು ಬಸವಣ್ಣವರು ಕಂಡುಹಿಡಿದರು. ಅಂತ ಸಾಧನಾ ಮಾರ್ಗವನ್ನು ಬಸವಣ್ಣವರು ಕಂಡುಹಿಡಿದರು. ಆ ಸಾಧನಾ ಮಾರ್ಗಕ್ಕಾಗಿ ಒಂದು ಸಾಧನವನ್ನು ಕಂಡುಹಿಡಿದರು. ಸಾಧನೆಯ ಮಾರ್ಗಕ್ಕಾಗಿ ಒಂದು ಸಾಧನವನ್ನು ಕಂಡುಹಿಡಿದರು. ಒಂದು ಆ ಸಾಧನವೇ ಏನಂತಂದ್ರೆ ಇಷ್ಟಲಿಂಗ ಯೋಗ. ನಿಮಗೊಂದು ಗೊತ್ತಿರಲಿ, ಕೆಲವೊಂದು ಸೈನ್ಸ್ ಟೀಚರ್ ಇದ್ರೆ, ಸೈನ್ಸ್ ಬೇಸಿಸ್ ಇದ್ರೆ ಗೊತ್ತಾಗತ್ತೆ. ನಮಗೆ ಕೋಟ್ಯಾಂಗಟ್ಟಲೆ ಸೆಲ್ಗಳದಾವ. ಇದೆಲ್ಲ ಜೀವಕೋಶಗಳಿಂದ ಮಾಡಿದಂಥ ಶರೀರ ಇದೆ. ಜೀವಕೋಶ, ನಮ್ಮ ಕಿಡ್ನಿ ತಯಾರಾಗುತ್ತೆ, ನಮ್ಮ ಹೃದಯ ತಯಾರಾಗುತ್ತೆ, ನಮ್ಮ ಬ್ರೈನ್ ತಯಾರಾಗುತ್ತೆ, ಎಲ್ಲವೂ ಕೂಡ ಜೀವಕೋಶಗಳಿಂದ ತಯಾರಾಗುತ್ತೆ. ಎಲ್ಲ ಜೀವಕೋಶ ಕಿಡ್ನಿ ಕೆಲವೊಂದು ಪರ್ಟಿಕ್ಯುಲರ್ ಜೀವಕೋಶಗಳು ಮಾತ್ರ ಕಿಡ್ನಿ ತಯಾರಾಗುತ್ತೆ, ಕೆಲವೊಂದು ಪರ್ಟಿಕ್ಯುಲರ್ ಜೀವಕೋಶಗಳು ಮಾತ್ರ ಹಾರ್ಟ್ ತಯಾರು ಮಾಡ್ತಾರೆ, ಇದು ಕೆಲವೊಂದು ಪರ್ಟಿಕ್ಯುಲರ್ ಜೀವಕೋಶಗಳು ಮಾತ್ರ ಬ್ರೈನ್ ತಯಾರು ಮಾಡ್ತಾರೆ. ಹಿಂಗ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಜೀವಕೋಶಗಳು ಅವನು ಹಾರ್ಟನ್ನು ಎಷ್ಟು ಕಿಡ್ನಿ ಎಲ್ಲರೂ ಹೊರಗೆ ಮಾಡೋಕ್ಕಾಗತ್ತೆ, ಹಾರ್ಟ್ ಎಲ್ಲರೂ ಮಾಡೋಕ್ಕಾಗತ್ತೆ, ಬ್ರೈನ್ ಎಲ್ಲರೂ ಮಾಡೋಕ್ಕಾಗತ್ತೆ. ಅವೆಲ್ಲವೂ ನಮ್ಮ ಒಳಗಿರ್ತಕ್ಕಂಥ ಜೀವಕೋಶಗಳು ಮಾಡ್ತಾರೆ. ಅಂದ್ರೆ ಜೀವಕೋಶಕ್ಕೆ ಎಷ್ಟು ಜ್ಞಾನ ಇರಬೇಕು, ಜೀವಕೋಶಕ್ಕೆ ಎಷ್ಟು ಜ್ಞಾನ ಇರಬೇಕು. ಹಂಗ
ಜೀವಕೋಶ ಅಂದ್ರೆ ಎಲ್ಲ ಜೀವಕೋಶಕ್ಕೂ ಜೀವ ಇರ್ತದೆ, ಅದಕ್ಕೆ ಜೀವಕೋಶ ಅಂತಾರೆ. ಅದಕ್ಕೆ ಎಲ್ಲ ಜೀವಕೋಶಗಳಿಗೂ ಜೀವ ಇರ್ತೈತಿ, ಅದಕ್ಕೆ ಜೀವಕೋಶ ಅಂತ. ಆ ಜೀವದಲ್ಲಿ ಒಂದು ಚೈತನ್ಯ ಇರ್ತೈತಿ. ಎಲ್ಲಿ ಜೀವ ಐತೆ ಚೈತನ್ಯ, ಜೀವಕೋಶದಲ್ಲಿ ಜೀವ ಐತೆ ಅಂದ್ರೆ ಅದೊಂದು ಚೈತನ್ಯ ಐತೆ. ಪ್ರತಿಯೊಂದು ಜೀವದಲ್ಲಿ ನೆಗೆಟಿವ್ ಪಾಸಿಟಿವ್ ಇರ್ತವೆ, ಪ್ರತಿಯೊಂದು ಜೀವದಲ್ಲಿ ಕೆಟ್ಟ ಆಲೋಚನೆ ಇರ್ತವೆ. ಹಂಗ ಎಲ್ಲಾ ಜೀವಕೋಶದಲ್ಲಿರ್ತಕ್ಕಂಥ ನೆಗೆಟಿವ್ಸ್ ಅನ್ನ ಹೀರ್ಕೋಬೇಕು. ಎಲ್ಲಾ ಜೀವಕೋಶದಲ್ಲಿರ್ತಕ್ಕಂಥ ನೆಗೆಟಿವ್ಸ್ ಅನ್ನ ಹೀರ್ಕೋಬೇಕು, ಅದು ಸಾಧನೆ. ಮನಸ್ಸು ತಯಾರಾಗುವುದರಿಂದ ಜೀವಕೋಶ ತಯಾರಾಗ. ಅದಕ್ಕೆ ಅಂತ ಜೀವಕೋಶದಲ್ಲಿ ಅಂತರ್ಗತವಾಗಿರತಕ್ಕಂಥ ನೆಗೆಟಿವ್ ಆಲೋಚನೆಗಳನ್ನ ಎಲ್ಲವನ್ನು ಹೀರಿಕೊಂಡು ಕೇವಲ ಜೀವಕೋಶದಲ್ಲಿ ಪಾಸಿಟಿವ್ ಅಷ್ಟೇ ಉಳಿಯುವಂತೆ ಮಾಡಬೇಕು. ದೊಡ್ಡ ವಿಜ್ಞಾನ ಇದೆ, ಅದ್ಭುತವಾದಂಥ ವಿಜ್ಞಾನ ಇದೆ. ಅದಕ್ಕೆ ಬಸವಣ್ಣವರು ಏನ್ ಮಾಡಿದ್ರು ಅಂದ್ರೆ ಅದಕ್ಕೆ ಸಲುವಾಗಿ ಅವರು ಇಷ್ಟಲಿಂಗವನ್ನು ತಯಾರು ಮಾಡಿದ್ರು. ಇಷ್ಟಲಿಂಗವನ್ನು ತಯಾರು ಮಾಡಿದ್ರು. ಇಷ್ಟಲಿಂಗವನ್ನು ಎದರಿಂದ ಮಾಡ್ಯಾರ ಅಂದ್ರೆ ಕಾರ್ಬನ್ ತಯಾರು ಮಾಡ್ಯಾರ. ಕಾರ್ಬನ್ ಕಾಡಿಗೆಯಿಂದ ತಯಾರು ಮಾಡ್ಯಾರ. ಆ ಕಾಡಿಗೆಯ ಪ್ರಮುಖ ಲಕ್ಷಣ ಏನಂತಂದ್ರೆ, ಪ್ರಮುಖ ಲಕ್ಷಣ ಏನಂದ್ರೆ ಕೇವಲ ನೆಗೆಟಿವ್ಸ್ ಅನ್ನು ಹೀರ್ತಕ್ಕಂಥ ಶಕ್ತಿ ಕಾಡಿಗೆಗೆ. ಕೇವಲ ನೆಗೆಟಿವ್ಸ್ ಅನ್ನು ಹೀರ್ತಕ್ಕಂಥ ಶಕ್ತಿ ಕಾಡಿಗೆಗೆ ಐತಿ. ಫುಲ್ ಕಾಡಿಗೆ. ಆ ಕಾಡಿಗೆ ಬಿಟ್ರೆ ಎದಕ್ಕೂ ಇಲ್ಲ ನೆಗೆಟಿವ್ಸ್ ಹೀರ್ಕೊಳ್ಳೋ ಶಕ್ತಿ. ಸಣ್ಣ ಮಕ್ಕಳಿಗೆಲ್ಲ ಕಾಡಿಗೆ ಹಚ್ತೀರಿ. ಕಾಡಿಗೆ ಹಚ್ಚಿದಾಗ ಎಲ್ಲರೂ ನೋಡೋ ದೃಷ್ಟಿ ಬೀಳಬಾರ್ದು ಅಂತಂದು ಕಾಡಿಗೆ ಹಚ್ತಾರೆ. ನೋಡೋ ಕೆಟ್ಟ ದೃಷ್ಟಿಯಲ್ಲಿ ಕಾಡಿಗೆ ಏನ್ ಮಾಡ್ಕೊಂಡೈತಿ, ಆ ಮನೆಗೆ ಒಂದು ದೊಡ್ಡ ಕರೆ ಬಂದು ಕಟ್ಟಿರ್ತಾರೆ. ಎಲ್ಲರೂ ಕರೆ ವಸ್ತು ರೆಡಿ ಬಿಡ್ತಾರೆ. ಯಾರಿಗೆ ಕಾಣಂಗಿಲ್ಲ ಹೇಳಿ. ಹಂಗ ಮನಸ್ಸನ್ನು ಸೆಳಿತೈತೆ ಕಾಡಿಗೆ. ಆ ಕಾಡಿಗೆಯಲ್ಲಿ ಕಪ್ಪು ವಸ್ತುವಿನಲ್ಲಿ ನೆಗೆಟಿವ್ಸ್ ನೀರುವಂತ ಅದ್ಭುತವಾದಂಥ ಶಕ್ತಿ ಕಾಡಿಗೆಗೆ ಐತಿ. ಮನುಷ್ಯನ ಮನಸ್ಸನ್ನು ಸೆಳೆಯುವಂಥ ಶಕ್ತಿ. ಅದೇ ಕಾಡಿಗೆಯನ್ನು ಬಳಸ್ಕೊಂಡು ಬಸವಣ್ಣರು ಏನ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಒಂದು ಯೂನಿವರ್ಸಲ್ ಶೇಪ್ ಕೊಡ್ತಾರೆ. ಯೂನಿವರ್ಸಲ್ ಶೇಪ್ ಕೊಟ್ಟಿಗೆ ತೋರಿಸ್ತಾರೆ. ಕೊಟ್ಟು ಕುಂಡ್ರಿ ಅಂತಾರೆ, ನೋಡಿ ಅಂತಾರೆ. ಬರೇ ನೋಡುದನ್ನ ನೋಡಿ 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 ಏನಾಗತ್ತಂದ್ರೆ ಕಣ್ಣು ನಿಲ್ಲಬೇಕು. ಮೊದಲು ಕಣ್ಣು ನಿಂತು ಒಂದು 6 ತಿಂಗಳು ಪ್ರಾಕ್ಟೀಸ್ ಆಗಬೇಕು. ಎರಡೂ ಕಣ್ಣಿನ ದೃಷ್ಟಿಯನ್ನು ಲಿಂಗದ ಮಧ್ಯದಲ್ಲಿ ಕೇಂದ್ರೀಕರಿಸಿ ನೋಡ್ಕೋತ ಹೋಗ್ಬೇಕು. ದಿನ ಮಾಡ್ಕೊಂಡು ನಿಲ್ತಾರೆ. ಅದೇ ದೊಡ್ಡ ವಿದ್ಯೆ ಅಲ್ಲ. ಒಕ್ಕಲಿಗೆ ಮುದ್ದಣ್ಣನಂತವರು, ಆ ನಂತರ ಬಡವರ ಕಕ್ಕಯ್ಯನಂತವರು, ಏನೂ ಸಾಲಿ ಕಲಿಲಾರಂತ ವ್ಯಕ್ತಿಗಳು. ಸತ್ಯಕ್ಕನಂತವ್ರು, ಮುನ್ಸಿಪಾಲಿಟಿ ರಸ್ತೆ ಸತ್ಯಕ್ಕನವರು ದಲಿತ ಕುಟುಂಬದಿಂದ ಬಂದಂಥವ್ರು. ಅವ್ರು ಏನೂ ಮಾಡಲಿಲ್ಲ, ಸುಮ್ಮನೆ ಕೈಯಲ್ಲಿ ನೋಡ್ಕೊಂಡು ಕೂತರು. ದೃಷ್ಟಿ ಇಟ್ಟರು, ಬರೀ ದೃಷ್ಟಿ ಇಡುದು. ಮುಂದೆ ದೃಷ್ಟಿ ಅವಾಗ ನಿಂತು ಅವಾಗ ಆಟೋಮೆಟಿಕ್ ಮನಸ್ತಿತ್ತು. ಆಟೋಮೆಟಿಕ್ ಮನಸ್ತಿತ್ತು. ಯಾವಾಗ ಆಟೋಮೆಟಿಕ್ ಮನಸ್ಸು ನಿಂತು ಈ ಕಪ್ಪು ಕಾಡಿಗೆ ಏನೈತಲ್ಲ, ಈ ಕಪ್ಪು ಕಾಡಿಗೆ ಮನಸ್ಸಿನಲ್ಲಿರ್ತಕ್ಕಂಥ ಜೀವಕೋಶಗಳಿರ್ತ ಅಂತರ್ಗತವಾಗಿದ್ದ ಕೆಟ್ಟ ಆಲೋಚನೆ ಹೀರಕ್ಷಣೆ ಮಾಡ್ತಾರೆ. ಎಲ್ಲಿಂದ ಜೀವಕೋಶದಿಂದ ಹೀರಿಬಿಡ್ತದೆ. ಅಷ್ಟು ಪೂರ್ತಿ ಹೀರಿಕೊಂಡಿರ್ತದೆ. ಇದಕ್ಕೆ 1 ದಿವಸ 2 ದಿವಸ ಕಾರಣ. ಇಟ್ ನೀಡ್ಸ್ 8 to 12 hours, 12 years. 10 ರಿಂದ 12 ವರ್ಷ ದಿನಂಪ್ರತಿ ಮಾಡಬೇಕಿದೆ. ದಿನಂಪ್ರತಿ ಮಾಡಿದರೆ ನಿಧಾನವಾಗಿ ಜೀವಕೋಶದಲ್ಲಿ ಅಂತರ್ಗತವಾಗಿರ್ತಕ್ಕಂಥ ಈ ಕೆಟ್ಟ ಆಲೋಚನೆಗಳೆಲ್ಲ ಏನ್ ಮಾಡ್ಬೇಕಂದ್ರೆ ಇದೆಲ್ಲ ಪೂರ್ತಿ ಇರ್ಕೊಂಡು ಪೂರ್ತಿ ಜೀವಕೋಶಗಳೇ ಪೋಸ್ಟಷ್ಟ ಬಂದ್ಬಿಡ್ತದೆ. ಯಾರು ತಪ್ಪ ಕೊಡೋದು ಮಾಡಿದ್ರೆ ಬಿಡಪ್ಪ ನೀನು ಒಳ್ಳೆಯದಾಗ. ಇದು ವೀಕ್ನೆಸ್ ಅಲ್ಲ. ಇದು ನಮ್ಗೆ ಯಾರಾದ್ರೂ ಕೆಟ್ಟ ಬಯಸಿದ್ರೆ, ಕೆಟ್ಟ ಮಾಡಿದ್ರೆ ಹೊಳ್ಳಿ ಕೆಟ್ಟ ಮಾಡಬಾರದು ಅನ್ನೋದು ವೀಕ್ನೆಸ್ ಅಲ್ಲ. ಇದು ವೆರಿ ಸ್ಟ್ರಾಂಗ್ನೆಸ್. ಭಯಂಕರ ಮನುಷ್ಯ ಸ್ಟ್ರೆಂತ್ ಇದ್ದವಂಶ ಕಳ್ಕೊಂತಾರೆ. ಈ ಯಾರಿಗೆ ಸ್ಟ್ರೆಂತ್ ಕರೆಯಲಿಲ್ಲ ಅವ ದಡಕನೆ ರಿಯಾಕ್ಷನ್ ಮಾಡ್ಬೇಕು. ದಡಕನ ಶಕ್ತಿಗೆ ತಡಕನ ಬೈಬೇಕು, ದಡಕನ ಎಲ್ಲ ದಡಕನ ಮಾಡಬೇಕು. ಅದು ವೀಕ್ನೆಸ್. ಅದಕ್ಕಾಗಿ ಮನುಷ್ಯನ ಮನಸ್ಸು ಎಲ್ಲ ಅಂತರ್ಗತವಾಗಿರ್ತಕ್ಕಂಥ ಜೀವಕೋಶದ ಅಂತರ್ಗತವಾಗಿರ್ತಕ್ಕಂಥ ಕೆಟ್ಟ ಆಲೋಚನೆಗಳನ್ನು ಹೀರ್ಕೊಂಡು ಬರೀ ಒಳ್ಳೆ ಆಲೋಚನೆ ಇಷ್ಟ ಉಳಿತವೆ, ಒಳ್ಳೆ ಮನಸ್ಸು ಇಷ್ಟ ಉಳಿತೈತಿ. ಅವಾಗ ಅದು ಪಾಸಿಟಿವ್ನೆಸ್ ಉಳಿತೈತಿ. ಮನಸ್ಸು ಪಾಸಿಟಿವ್ನೆಸ್ ಉಳಿತೈತಿ. ಅವಾಗ ಮನುಷ್ಯ ಏನಾಗ್ತಾನೆ, ಪಾಸಿಟಿವ್ ಥಿಂಕಿಂಗೇ ಬಂದಾಗ ಆ ಪಾಸಿಟಿವ್ ಥಿಂಕಿಂಗ್ ಬಂದ ಮನುಷ್ಯ ಏನಾಗ್ತಾನೆ ಅಂತಂದ್ರೆ ಅವನು ನಡೆದಾಡೋ ದೇವರ. ಅದು ಮನಸ್ಸು, ಉತ್ತಮವಾದಂಥ ಮನಸ್ಸು. ಆ ಮನಸ್ಸಿನಿಂದಲೇ ಏನಾಗ್ತಾನೆ ಮನುಷ್ಯ ಮಹಾತ್ಮ. ಆ ಮನಸ್ಸಿನಿಂದಲೇ ಮಹಾತ್ಮ. ಹಿಂಗ ಇಡೀ ಮನುಷ್ಯರನ್ನ ಯಾವ ಇಂಥ ಜಾತಿ ಇಲ್ಲ. ಅದಕ್ಕೆ ಜಾತಿ ಬಸವಣ್ಣ ಜಾತಿನೇ ಮನುಷ್ಯನೇ ದೇವರನ್ನ ಮಾಡ್ಬಿಡ್ತಾರೆ.
ಕಾರಣ ಹೀರ್ಕೊಂತ ನೆಕ್ಕಿಸನೆಲ್ಲ ಹೀರ್ಕೊಂತ. ಅದಕ್ಕೇನೆ ಬಸವಣ್ಣ ಇಂಥ ಜಾತಿಗೆ ಲಿಂಗ ಕೊಡಲಿಲ್ಲ, ಎಲ್ಲ ಜಾತಿಗಳಿಗೆ ಮನುಷ್ಯ ಭೂಮಿ ಮೇಲೆ ಮನುಷ್ಯ ಅವನು ದೇವರಾದ್ರೆ ಭೂಮಿ ಸರ್ಕಾರ. ಮತ್ತೆ ಎಲ್ಲ ಹೆಣ್ಮಕ್ಳಿಗೂ ಕೊಟ್ಟರು, ವಿಧವಾ ಸ್ತ್ರೀಯರಿಗೆ ಕೊಟ್ಟರು, ಕೆಳವರ್ಗದ ಸ್ತ್ರೀಯರಿಗೆ ಕೊಟ್ಟರು, ಎಲ್ಲ ತಾಯಿಯರಿಗೆ ಕೊಟ್ಟರು. ಅವರು ಈ ನಿಸರ್ಗದ ಭಾಗನಲ್ಲ ತಾಯಿಗಳು, ಯಾರೂ ಬಾರ ಮಾಡಿಲ್ಲ. ಇವತ್ತಿಗೂ ಹೆಣ್ಮಕ್ಳ ಗುಡಿ ಒಳಗೆ ಬರಬೇಡ್ರಿ, ಒಳಗೆ ಬರಬೇಡ್ರಿ, ವಿಧವಾ ಮುಖ ತೋರಿಸ್ಬೇಡ್ರಿ, ಎದುರುಗಡೆ ಬಂದ್ರೆ ಅಪಶಕುನ, ನೀವು ಮೈಲಿಗೆ ಒಳಗೆ ಬರಬೇಡ್ರಿ, ಅಲ್ಲಿ ಒಳಗೆ ಬರಬೇಡ್ರಿ, ಅದನ್ನು ಮುಟ್ಟಬೇಡ್ರಿ, ಇವತ್ತಿಗೂ ಐತೆ. ಇದನ್ನೆಲ್ಲವನ್ನು 12ನೇ ಶತಮಾನದಲ್ಲಿ ಹೊಡೆದು ಹಾಕಿ ಅಂಗದ ಮೇಲೆ ಲಿಂಗ ಇತ್ತಂದ್ರ ಅದು ಸದಾ ಶುಚಿ. ಅಂಗದ ಮೇಲೆ ಲಿಂಗವಿದ್ದವರೆಲ್ಲ ಸದಾ ಶುಚಿ. ಅಂಗದ ಮೇಲೆ ಲಿಂಗ ಮೈಲಿನೇ ಇಲ್ಲ, ಎಲ್ಲ ಮಣಿನ ಅಂದ್ರೆ. ಅಂಗದ ಮೇಲೆ ಲಿಂಗವಿದ್ದವರೆಲ್ಲ ಕೂಡಲ ಸಂಗಮನಾಥನೇ. ಯಾರ ಅಂಗದ ಮೇಲೆ ಲಿಂಗ ಎಲ್ಲರೂ ಸಂಗಮನಾಥನ ಸ್ವರೂಪ. ಯಾಕಂದ್ರೆ ಲಿಂಗ ಯೋಗ ಮಾಡ್ಕೊಂಡು ಹೋದ್ರೆ ಪೂರ್ತಿ ಪ್ರಶ್ನೆ. ಈ ಒಂದು ಸಿದ್ಧಾಂತವನ್ನು ಕೊಟ್ಟು 770 ಜನರನ್ನ ಆಯ್ಕೆ ಮಾಡಿದ್ದಾರೆ. ಬರೀ 770 ಅಂತ ಆಯ್ಕೆ ಇರಲಿಲ್ಲ, ಆಯ್ಕೆ ಮಾಡ್ಕೊಂಡ್ರು. ಎಲ್ಲಿಂದ ಸೂರ್ಯ ಸಂಕವಿನಂತ ಪ್ರಾಸ್ಟಿಟ್ಯೂಟ್ ವುಮನ್, ಇದು ನೆಗ್ಲೆಕ್ಟೆಡ್ ವುಮನ್ ಇನ್ ದ ಸೊಸೈಟಿ ಆ ಎಮ್ಮನ್ನು ತಗೊಂಡ್ರು. ಅತ್ಯಂತ ದಲಿತ ಹೆಣ್ಮಕ್ಳು, ಸತ್ಯಕ್ಕಿನಂತ ದಲಿತ ಹೆಣ್ಮಕ್ಳು ಅವ್ರನ್ನ ತಗೊಂಡ್ರು. ಅಂದ್ರೆ ಇದರೊಳಗೆ ಎಲ್ಲ ದಲಿತ ಎಲ್ಲ ಕಾಯಕದವರು ಅಷ್ಟು ಕಾಯಕವರು ತಗೊಂಡ್ರು. ಹೆಣ್ಮಕ್ಳನ್ನು ತಗೊಂಡ್ರು, ಎಲ್ಲ ಗಂಡ್ಮಕ್ಳನ್ನು ತಗೊಂಡ್ರು, ಮತ್ತೆ ಮೇಲ್ವರ್ಗದವ್ರನ್ನು ತಗೊಂಡ್ರು, ಜೈನರು ತಗೊಂಡ್ರು, ಬ್ರಾಹ್ಮಣರು ತಗೊಂಡ್ರು. ಎಲ್ಲರ ಕಾಯಕವನ್ನು ಈ ಸಮಾಜದ ಎಷ್ಟು ಸ್ತರಗಳವ ಎಲ್ಲ ಸ್ತರದ ಜನರನ್ನ ತಗೊಂಡಾಗ ಎಷ್ಟು ಮಂದಿ ಆದ್ರೆ 770 ಮಂದಿ ಆಗ. ಅವರು ತಗೊಂಡು ಬಸವಣ್ಣರು ಏನು ಪ್ರಯೋಗ ಸುಮಾರು 12 ವರ್ಷಗಳವರೆಗೆ ಇಷ್ಟಲಿಂಗ ಯೋಗವನ್ನು ಮಾಡಿಸಿದ್ರು. ದಿನಂಪ್ರತಿ ಇಷ್ಟಲಿಂಗ ಯೋಗ. ಆ ಇಷ್ಟಲಿಂಗ ಯೋಗ ಮಾಡೋದು ತಮ್ಮ ಅನುಭವ ಇದೆ, ಸಾಯಂಕಾಲ ಅನುಭವ. ಈಗ ಸುಮಾರು 12 ವರ್ಷ ಕಂಟಿನ್ಯೂಸ್ ಆಗಿ ಅವರಿಗೆ ಶಿವಯೋಗ ಮಾಡಿ ಡೈರೆಕ್ಷನ್ ಕೊಡ್ತಾರೆ ಬಸವಣ್ಣ. ಹಿಂಗ ಮಾಡ್ತಾರೆ. ಅವರ ಮಾರ್ಗದರ್ಶನದಲ್ಲಿ 770 ಜನರ ಏಕಕಾಲಕ್ಕೆ ತಮ್ಮಲ್ಲಿ ಅಂತರ್ಗತವಾಗಿರ್ತಕ್ಕಂಥ ಎಲ್ಲ ಕೆಟ್ಟ ಆಲೋಚನೆಗಳು ಕಿತ್ತೊಂಡ್ಬಿಟ್ಟಿದ್ರು. ಅವರೆಲ್ಲರೂ ಮಹಾತ್ಮರ. ಅದಕ್ಕೆ ಅಮರಗಣಗಳು ಅಂತ ಏನಂತಾರೆ, ಅಮರಗಣಗಳು. ಅಲ್ಲಿವರೆಗೂ ಯಾರು ಹೆಣ್ಮಕ್ಳು ಮಹತ್ವರೇ ಆಗಿದ್ದಾರೆ. 12ನೇ ಶತಮಾನ ಬಸವಣ್ಣ ಲಿಂಗ ಯೋಗ ಮಾಡಿದ ಮೇಲೆ ಆ ಎಲ್ಲ ಲಿಂಗ ಯೋಗ ಮಾಡಿದ ಗುಡ್ಡಾಪುರದ ಆನಂದಂತವರು, ಹೇಮರೆಡ್ಡಿ ಮಲ್ಲಮ್ಮನಂತವರು, ಸದ್ದು ಶರಣಮ್ಮನಂತವರು, ಅಕ್ಕ ಮಹಾದೇವಿ ಅಂತವರು, ನೀಲಾಂಬಿಕೆ, ಗಂಗಾಂಬಿಕೆ ಅಂತ ಎಲ್ಲ ಮಹತ್ವ. ಗುಡ್ಡಾಪುರ ಗ್ರಾಮ ಎಷ್ಟು ಮಂದಿ ಹೋಗ್ತಾರೆ. ಇದೆಲ್ಲ ಯಾಕಂದ್ರೆ ಈ ವಿದ್ಯೆಯನ್ನ ಬಸವಣ್ಣ ಹೇಳ್ತಾರೆ, ಎಲ್ಲರಿಗೂ ಮಾಡಿಸಿದ್ರು. ಅವಾಗ ಎಲ್ಲರೂ ಏನಾದ್ರೆ ಮಹಾತ್ಮ. ಇವತ್ತಿಗೂ ಕೂಡ ಲಿಂಗ ಯೋಗವನ್ನು ಯಾರು ಚೆನ್ನಾಗಿ ಸರಿಯಾಗಿ ಮಾಡ್ತಾರೆ ಅವರು ಕೂಡ ಅದೇ ಸ್ಥಿತಿ, ಇವತ್ತಿಗೂ ಅದೇ ಸ್ಥಿತಿ ಪಡಿತಾರೆ. ಅದಕ್ಕಾಗಿ ಎಲ್ಲ ಬಿಡಬೇಕು. ಒಂದು 15 ನಿಮಿಷ ಲಿಂಗ ಯೋಗ, 45 ನಿಮಿಷ ಮಾಡಬೇಕು. 45 ನಿಮಿಷ ಅಂತ ಹೇಳ್ಬಿಟ್ರೆ ಯೋಗ ಸಂಸಾರ ಸಾಕಾಗೈತಿ, ಎಲ್ಲಿ ಮಾಡೋದಿಲ್ಲ ಅಂತಾರೆ ಜನ. ಅದಕ್ಕೆ ನಾನು ಏನಂತಂದ್ರೆ 15 ನಿಮಿಷ ಮಾಡಿ, ಓನ್ಲಿ 15 ಮಿನಿಟ್ಸ್, 15 ನಿಮಿಷ ಮಾಡಿ. ಮುಂದೆ ಅದೇನಾಗತ್ತಂದ್ರೆ ತಾನೇ ಕರ್ಕೊಂಡು ರುಚಿ ಬಂತಂದ್ರೆ ಒಂದಿಷ್ಟು ರುಚಿಗೆ ನೀಟಾಗಿ ಇರ್ತಾರೆ ನೋಡಿ. ರುಚಿ ಹಚ್ಚಿದ್ರೆ ಇನ್ನಷ್ಟು ನೀರು ಅಂತಾರೆ. ಹಂಗೆ ಸ್ವಲ್ಪ ರುಚಿ ಹತ್ತಬೇಕು. ರುಚಿ ಹಚ್ಚಿದ್ರೆ ತಾನೇ ಕರ್ಕೊಂಡು ಹೋಗ್ತಾರೆ. ಅದಕ್ಕಾಗಿ ಒಂದು 15 ನಿಮಿಷ ಮಕ್ಕಳೇನಾದ್ರು ವಿದ್ಯಾರ್ಥಿಗಳೇನಾದ್ರು ಶಿವಯೋಗ ಮಾಡಿಬಿಟ್ಟು ಅದ್ಭುತವಾದಂಥ ನಿರ್ದೇಶನ ಮೈಂಡ್ ಅನ್ನೋದು ಬ್ಲಾಟಿಂಗ್ ಪೇಪರ್ ನೆಗೆಟಿವ್ಸ್ ಎಲ್ಲ ಹೋಗ್ಬಿಡುತ್ತೆ. ಅಷ್ಟು ಚಲೋ ನೆನಪಿನ ಶಕ್ತಿ ಬರ್ತದೆ. ಅದಕ್ಕಾಗಿ ಇದು ಬಸವಣ್ಣನವರ ಕರುಣೆ ಏನಂತಂದ್ರೆ, ಎಲ್ಲ ವ್ಯಕ್ತಿಗಳು ಭೂಮಿಯಲ್ಲಿ, ಎಲ್ಲ ಜಾತಿ ಧರ್ಮ, ಎಲ್ಲ ವ್ಯಕ್ತಿಗಳು ಭೂಮಿ ಮೇಲೆ ಇವರು ಮಹತ್ವರಾಗಬೇಕು, ದೊಡ್ಡವರಾಗಬೇಕು. ಆದರೆ ಭೂಮಿ ಸ್ವರ್ಗ ಆಗಿರುತ್ತೆ. ಅದಕ್ಕಾಗಿ ಇದಕ್ಕೆ ಗುರು ಕರುಣೆ ಅಂತ ಕರೀತಾರೆ. ಯಾರಾದರೂ ಗುರು ಬಾನಿ ಲಿಂಗ ಕಟ್ತೇನೆ ಅಂತ ಪ್ರೀತಿಯಿಂದ ಕರೆದ್ರೆ ಏನಂತಂದ್ರೆ, ಲಿಂಗ ಕಟ್ಟಿ ಲಿಂಗ ಯೋಗದ ಕ್ರಮ ತಿಳಿಸಿ ಲಿಂಗ ಮಾಡ್ಕೊಂಡು ಹೋಗಪ್ಪ ಅಂತಂದ್ರೆ ನಾವು ಹೆಂಗೆಂಗೋ ಇರ್ತಾನೆ. ಪಡಿದೆಲ್ಲ ಎಲ್ಲ ಕಟ್ಟಿ ಕೆಲಸ ಆಗಿ ಅದನ್ನು ಬಿಡಿಸಿ ನೀ ಹಿಂಗೆ ಮಾಡ್ಕೊಂಡು ಹೋಗಂದಾಗ ಅವನು ಮಹಾತ್ಮ ಆಗಿರ್ತಾನೆ. ಇದಕ್ಕೇನಂದ್ರೆ ಗುರು ಕರುಣೆ, ಬಸವಣ್ಣನ ಕರುಣೆ. ಕೆಟ್ಟ ಹಾದಿಯನ್ನು ಹೇಳಿದಂಥವನಿಗೆ ಸಚ್ಚಾರಿತ್ರ್ಯದ ಹಾದಿಯನ್ನು ತೋರಿಸಿ ಆ ಭೂಮಿ ಮೇಲೆ ಒಂದು ಮಹಾತ್ಮನನ್ನಾಗಿ ಮಾಡ್ತಾರಲ್ಲ, ಅದಕ್ಕೇನಂತಾರೆ ಗುರು ಕರುಣೆ ಅಂತ. ಅದಕ್ಕಾಗಿ ಅಂತ ನನ್ನ ಬಸವಣ್ಣವರು
ಏನು ಅದ್ಭುತ ಜಗತ್ತಿನೊಳಗೆ ಅಂತ ಬಸವನಂತ ಮಹಾತ್ಮ ಹೇಳಿ ಆಗಿ ಹೋಗ್ಬಿಟ್ರು. ಅದಕ್ಕಾಗಿ ಅವರೇನು ಕರುಣಿಸಿಕೊಟ್ಟಾರಲ್ಲ ಆ ಲಿಂಗವನ್ನು ಹಿಡ್ಕೊಂಡು ಅವ್ರ ದಾರಿಯಲ್ಲಿ ಸಾಗುವುದಿದೆ ಅಂತ ನಮ್ಮ ಕೆಲಸ. ಅದಕ್ಕಾಗಿ ಇವತ್ತು ನಾವು ಲಿಂಗ ಯೋಗದ ಒಂದು ಸ್ವಲ್ಪ ಹೊತ್ತು ಮಾಡಿಸ್ಕೊಂಡು ನೀವು ಮನೆ 15 ನಿಮಿಷ ಮಾಡಿ, ಮನೆ 15 ನಿಮಿಷ ಮಾಡಿರಿ, ಮನೆ 15 ನಿಮಿಷ ಮಾಡಿರಿ. ಈಗ ಒಟ್ಟು ಒಂದು 5 ನಿಮಿಷ ಮಾಡಿಸ್ತೀನಿ. ಅದರ ಕ್ರಮ ಅಷ್ಟೇ ಹೇಳಿಕೊಡ್ತೀನಿ. ನೀವು ಮನೆಯಾಗೆಲ್ಲ ತಗೊಂಡು ಮಾಡಿರಿ. ಆಮೇಲೆ ವಿನಂತಿ ಮಾಡಿಕೊಂಡು ಈಗೆಲ್ಲರೂ ಭಸ್ಮ ಹಾಕ್ತೀವಿ. ಭಸ್ಮದ ವಚನ ಭಸ್ಮದ ವಚನ ಹೇಳಿ ಕೊಡ್ತಾರೆ. ಹೇಳ್ಕೊಂಡು ಭಸ್ಮ ಹಾಕ್ತೀನಿ. 1 ನಿಮಿಷ ತಡಿ. ಭಸ್ಮ ಹಾಕೋ ಕ್ರಮ ಹೇಳ್ತೀನಿ. ಕೆಲವು ಮಂದಿ ಹೆಂಗೆ ಹಾಕ್ತಾರೆ ಎಲ್ಲರಲ್ಲ, ಕೆಲವು ಮಂದಿ ಹಿಂಗೆ ಹಿಡಿತಾರೆ ಭಸ್ಮ, ಹಿಂಗೆ ಹಿಡಿದು ಹಿಂಗೆ ಹಾಕ್ತಾರೆ. ಕೆಲವು ಮಂದಿ ಏನು ಮಾಡ್ತಾರೆ ಹಿಂಗೆ ಹಿಡಿತಾರೆ, ಹಿಂಗೆ ಹಾಕ್ತಾರೆ. ಕೆಲವು ಮಂದಿ ಏನು ಮಾಡ್ತಾರೆ ಅಂತಂದ್ರೆ ಹಿಂಗೆ ಹಾಕ್ತಾರೆ, ಹಿಂಗೆ ಹಿಡಿ. ಕೆಲವು ಮಂದಿ ಏನು ಮಾಡ್ತಾರೆ ಅಂದರೆ ಹಿಂಗೆ ಹಾಕ್ತಾರೆ. ಇವೆಲ್ಲವೂ ತಪ್ಪು ಪದ್ಧತಿಗಳು. ಹಿಂಗೆ ಮಾಡಬಾರ್ದು. ಏನು ಮಾಡ್ಬೇಕಂದ್ರೆ ಕೈಯಲ್ಲಿ ಭಸ್ಮ ಇಡಬೇಕು. ಸಣ್ಣ ಮಕ್ಕಳ ಮೇಲೆ ತಲೆ ಕೈ ಆಡಿಸ್ತೇವೆ ಪ್ರೀತಿಯಿಂದ. ಹಂಗೆ ಬಸವ ಅಂತ ಭಸ್ಮದ ಕೈ ಆಡಿಸ್ಬೇಕು. ಭಸ್ಮದ ಮೇಲೆ ಕೈ ಆಡಿಸಿ ಬಸವ ಅಂತ ಹಚ್ಕೋಬೇಕು. ಇದು ಸರಿಯಾದ ಕ್ರಮ. ಅದಕ್ಕೆ ಭಸ್ಮ ಹಚ್ಕೊಳ್ಳೋಕೆ ಭಾಳ ಮಂದಿ ನೋಡ್ತೀನಿ ಹಿಂಗೆ ಹಾಸ್ತಾರೆ, ಹಿಂಗೆ ತಿಂತಾರೆ. ಹಂಗೆಲ್ಲ ಮಾಡಬಾರ್ದು. ಸರಿಯಾಗಿ ಭಸ್ಮ ಈಗ ಮಕ್ಕಳ ತಲೆ ಮೇಲೆ ಕೈ ಆಡಿಸ್ಕೊಂಡೆ ಬಸವ ಅಂದು ಒಂದು ಕಣನೂ ಕೂಡ ಕೆಳಗೆ ಬೀಳಾರ್ದಂಗೆ ನೀವು ಮಾಡಿರಿ ಅಂತೇಳಿ ಹಿಂಗೆ ಬಸವ ಅಂತ ಹಚ್ಕೊಡಿ. ಈ ಒಂದು ಪ್ರಾರ್ಥನೆಯನ್ನು ಮಾಡಿ ನರವಿಂದದೊಳಗೆ ಮುಳುಗಡೆ ಮಾಡಿ ಎಲ್ಲರೂ ಬಾಯಿ ಬಿಟ್ಟು ಭಕ್ತಿಯಿಂದ ಭಕ್ತಿಯನ್ನು ಆ ವಚನದ ಜೊತೆಗೆ ನಾವಿರಬೇಕು. ಆ ಭಾವವನ್ನು ನಾವು ಅನುಭವಿಸ್ಬೇಕು. ಅದಕ್ಕೆ ಕಣ್ಣು Shiva,
ಈಗ ಇಷ್ಟಲಿಂಗವನ್ನು ಕಡೆ ಕಟ್ಕೊಂಡು ನಿಮ್ಮ ತಟ್ಟೆಯಲ್ಲಿರ್ತಕ್ಕಂಥ ಭಸ್ಮ ಪತ್ರೆ ಪುಷ್ಪಗಳನ್ನು ಸೈಡ್ ಇಟ್ಕೊಂಡು ಮಜ್ಜನ ಮಾಡಿ ಸಜ್ಜನರಾಗಿ ಮಜ್ಜನ ಕೆರವೆ ಶಾಂತಳಾಗಿ ಪೂಜೆಯ ಮಾಡುವೆ ಸಮರತೆಯಿಂದ ನಿಮ್ಮಯ ಮಾಡುವೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ನಗರದ ಪೂಜೆ ಅನುವಾಯುಕ್ತನಿಗೆ ತಂದೆ ನೀನು ತಾಯಿ ನೀನು ಬಂಧು ನೀನು ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಸಂಗಮ ದೇವ ಹಾಲದ್ದು ನೀರದ್ದು ನಿಮ್ಮ ಧರ್ಮ ಲಿಂಗಪತಿ ಮಹಾದೇವ ವಿಶ್ವಕ್ಕೆ ಕಲ್ಯಾಣವಾಗಲಿ ಸರ್ವಜೀವಿಗಳಿಗೂ ಲೇಸಾಗಲಿ ನಮ್ಮೆಲ್ಲರ ಬದುಕು ಹಸನಾಗಲಿ ಲಿಂಗವನ್ನು ಪೂರ್ತಿ ಡ್ರೈ ಮಾಡಿಸಿ ಇರಬಾರ್ದು. ಭಸ್ಮ ಹಾಕಿ ಇಲ್ಲಿ ಅಂಗೈಯಲ್ಲಿ ಬಸವ ಅಂತ ಬರೀರಿ. ಯಾರಿಗೆ ಶಕ್ತನಾಗ ಬರುತ್ತೆ ಹಾಕ್ರಿ, ಬರಂಗಿಲ್ಲ ಅವರು ಅಂಗೈಯಲ್ಲಿ ಬಸವ ಅಂತ ಬರಬೇಕು. ಸಾಕು ಬಸವ ಅಂತ ಬರೆದ್ಬಿಟ್ಟು ಇಲ್ಲಿ ಹೆಬ್ಬಟ್ಟಿ ಬಲಗೈ ಹೆಬ್ಬಟ್ಟಿ ಭಸ್ಮ ಹಾಕ್ಕೊಂಡು ಬಾಟಮ್ ಇದ್ರ ತಳಕ ಹಿಂಗೆ ಭಸ್ಮ ಹಾಕ್ರಿ ಅಂದರೆ ಡ್ರೈ ಆಗಿರುತ್ತೆ. ಈಗ ನಿಮಗೆ ಭಸ್ಮ ಹಾಕ್ರಿ ಇಷ್ಟೇ ಮುಂದ್ಗಡೆ ಅಂದರೆ ನಮ್ಮ ಭಾಗ ಕಳಿಸ್ತಾರೆ, 3 ಭಾಗ ಕಳಿಸ್ತಾರೆ. ಹಿಂದಿನ ಭಾಗಕ್ಕೆ ಒಂದು ಈ ಸೀದಾ ಭಾಳ ತನಕ ಕುಂಟು ಸಂಖ್ಯೆ ಈಗಾಗಲೇ ಮಂದಿಗೆಲ್ಲ ತ್ರಾಸಾಗೈತಿ. ಹೀಗಾಗಿ ಸುಮಾರು 45 ನಿಮಿಷ ಆಗ್ತದೆ. ಹಾಂ, ಈ ಕ್ರಮ ಅಷ್ಟೇ ನೋಡ್ತೀನಿ ಹೇಳ್ತೀನಿ. ಈಗ ನೋಡ್ರಿ ಪೊಸಿಷನ್ ಹೆಂಗೆ ಕೊಂಡಿರ್ಬೇಕಂದ್ರೆ ನಮ್ಮ ಲಿಂಗಕ್ಕೂ ಮತ್ತು ನಮ್ಮ ಕಣ್ಣಿಗೆ ಎಷ್ಟು ಇಂಚ್ ಅಂದ್ರೆ 12 ಇಂಚ್ ಅಂತ ಇದೆ. 12 ಇಂಚ್ ಅಂದ್ರೆ ಯಾಕೆ ಇರಬೇಕು ಅನ್ನೋದನ್ನು ನಾಳೆ ಯಾಕೆ ಇರಬೇಕು ಮತ್ತು ಹತ್ರ ಹೇಗೆ 1 ಇಂಚ್ ಪಟ್ಟಿ ಇಟ್ಕೊಂಡು ಹಳೆ ಬರೋಲ್ಲ. ಅದಕ್ಕೆ ಈ ಬಲಗೈ ಇರ್ತದೆ, ಈ ಬಲಗೈಯನ್ನು ಹೆಬ್ಬೆಳ್ಳನ್ನು ಇಲ್ಲಿ ಮಾಡಿಸ್ಬೇಕು. ಮಡಿಸಿ ಈ ಹೆಬ್ಬೆಳ್ಳನ್ನು ಈ ಜೊತೆಗೆ ಹಚ್ಬೇಕು. ಬಲಗೈ ಹೆಬ್ಬೆಳ್ಳು ಹಚ್ಚಿ ಈ ಎಡಗೈ ಐತಲ್ಲ, ಈ ಎಡಗೈ ಮೊದಲವನ್ನು ತಿರುಗಿ ಎಡಗೈ ಅಂಟಿಸ್ಬೇಕು. ಅಂಟಿಸಿ ಹಿಂಗೆ ತೆಗೆದುಕೊಳ್ಬೇಕು. ತೆಗೆದ್ರೆ ಕರೆಕ್ಟಾಗಿ ನಮ್ಮ ಕಣ್ಣಿನಿಂದ ಲಿಂಗ ಸುಮಾರು 11ರಿಂದ 12 ಇಂಚಿಗೆ ಬರ್ತದೆ. ಹಿಂಗೆ ಅಂತ ಇಟ್ಕೊಂಡು ಪೊಸಿಷನ್ ಇನ್ನು ಕುಂಡ್ರು ಹೋಗ್ತದೆ. ಪೊಸಿಷನ್ ಕುಂಡ್ರಬೇಕು ಅಂದ್ರೆ ಅಂತಾನು ಕರೆಕ್ಟ್ ಬರಬೇಕು. ಆ ನಂತರ ಲಿಂಗ ಇವಾಗ ಕುಂತ ಮ್ಯಾಗ ಒಂದ್ಸಲ ಕೈ ಹಿಂಗಾಗಿರುತ್ತೆ, ಒಂದ್ಸಲ ಹಿಂಗಾಗಿರುತ್ತೆ. ಅದು ಆ ಪಾಯಿಂಟ್ ಹಿಡ್ಕೊಂಡ
ಅಡ್ಡಾಡ್ತಿರ್ತೈತಿ, ಆದ್ರೆ ನಮ್ಗೆ ತೊಂದರೆ ಆಗೋದು. ಆಮೇಲೆ ಕೈ ಹೆಂಗಿರ್ಬೇಕು ಅಂತಂದರೆ ಕರಕಮಲ ಇರಬೇಕು. ಕೆಲವು ಜನ ಹಿಂಗೆ ಹಿಡಿದಿರ್ತಾರೆ, ಈ ಎರಡು ಪಟ್ಟಿ ಮಾಡಿಸಿರ್ತಾರೆ. ಇದರಿಂದ ಏನಾಗ್ತದೆ, ಲಿಂಗದ ಮೇಲೆ ದೃಷ್ಟಿ ಇಡ್ತಿರ್ತೀವಲ್ಲ, ಅದು ಇಡುವಂತೆ ಒಂದೊಂದು ಸಲ ಆ ದೃಷ್ಟಿ ಇದ್ರ ಮೇಲೆ ಬಂದ್ಬಿಡುತ್ತೆ. ಇದ್ರ ಮೇಲೆ ಬಂದಾಗ ಸ್ಥಾನ ಪಲ್ಲಟ ಆಗುತ್ತೆ, ದೃಷ್ಟಿಯ ಸ್ಥಾನ ಪಲ್ಲಟ ಆಗುತ್ತೆ. ಅದು ನಮ್ಮ ಯೋಗಕ್ಕೆ ಭಂಗ ಬಂದ್ಬಿಡುತ್ತೆ. ಆ ನಮ್ಮ ದೃಷ್ಟಿ ಇದ್ರ ಮೇಲೆ. ಅದಕ್ಕೆ ಯಾವಾಗಲೂ ಅಂಗೈಲಿರ್ತಕ್ಕಂಥ ಲಿಂಗವನ್ನು ಕರಕಮಲ ಅಂದರೆ ನಮ್ಮ ಕೈ ಕಮಲದ ಆಕಾರದಲ್ಲಿ, ಅಂದರೆ ಎಲ್ಲಿನೂ ನಮ್ಮ ಇದು ದೃಷ್ಟಿ ಪಲ್ಲಟ ಆಗಂಗಿಲ್ಲ, ಅದರ ಮೇಲೆ ಕುಂತ್ರಿ ಹಿಂಗೆ ಸೀದಾ ಕೂಡಿ ನಮ್ಮ ಎರಡು ಕಡೆ ಎಷ್ಟು ಸಾಧ್ಯ ಐತೆ ಅಷ್ಟು ನಮ್ಮ ನೇರವಾಗಿ ಕೂಡಿ ಪ್ರಯತ್ನ ಮಾಡಿ. ಅಂದರೆ ಆಕ್ಸಿಜನ್ ಪ್ರಾಣವಾಗಿ ಸೀದಾ ಆಧಾರ ಚಕ್ರ ಮಟ್ಟನ್ನು ಕೆಳಗೆ ತಿರುಗಿದ್ರು. ಅದಕ್ಕೆ ಪ್ರಾಕ್ಟೀಸ್ ಬೇಕು, ದಿನ ಮಾಡ್ಕೊಂಡು ಹೋಗೋದು. ಸೀದಾ ಕೂಡಿ ನಮ್ಮ ಎರಡು ಕಣ್ಣಿನ ದೃಷ್ಟಿಯನ್ನು ಅನ್ನದ ಮೇಲೆ, ಲಿಂಗದ ಮಧ್ಯದಲ್ಲಿ ಕೇಂದ್ರೀಕರಿಸಬೇಕು. ಎರಡು ಕಣ್ಣಿನ ದೃಷ್ಟಿಯನ್ನು ನಮ್ಮ ಎರಡು ಕಣ್ಣಿನ ದೃಷ್ಟಿಯನ್ನು ಲಿಂಗದ ಮಧ್ಯದಲ್ಲಿ ಕೇಂದ್ರೀಕರಿಸಿ ಈ ರೀತಿ ಲಿಂಗವನ್ನು ನೋಡುವುದೇ ಶಿವಯೋಗ, ಇಷ್ಟಲಿಂಗ ಯೋಗ. ಇಷ್ಟಲಿಂಗಾಯ ನಮಃ. ನೇತ್ರಲಿಂಗಾಯ ನಮಃ. ದೃಷ್ಟಿಲಿಂಗಾಯ ನಮಃ. ಈ ರೀತಿ ಅಂಗದ ಮೇಲಿರ್ತಕ್ಕಂಥ ಲಿಂಗದ ಮೇಲೆ ನಮ್ಮ ಎರಡು ಕಣ್ಣಿನ ದೃಷ್ಟಿಯನ್ನು ಇಟ್ಟು, ಮನಸ್ಸಲ್ಲ ದೃಷ್ಟಿ ನಿಂತಂದರೆ ಮನಸ್ಸು ಸಹಜವಾಗಿ ನಿಂತತಿ. ಮೊದಲು ದೃಷ್ಟಿ ಇಡೋದನ್ನು ನಾವು ಅಭ್ಯಾಸ ಮಾಡಬೇಕು. ದೃಷ್ಟಿ ಇಡ್ತಾ ಹೋದಾಗಿ ಮನಸ್ಸು ಕೂಡ ಬಂದು ನಿಂತೈತೆ. ಮನಸ್ಸು ಮತ್ತು ದೃಷ್ಟಿ ಎರಡೂ ಒಂದು ಕಡೆ ಸಂಧಿಸಿದಾಗ ಈ ಒಂದು ಅಂಗೈಲಿರ್ತಕ್ಕಂಥ ಲಿಂಗವೇ ಮಾಯ ಆಗ್ತದೆ, ಡಿಸಪೇರ್ ಆಗ್ತದೆ. ಇದು ಒಂದು ಸ್ಥಿತಿ. ಈ ಸ್ಥಿತಿಯನ್ನು ಸ್ವಲ್ಪ ದಿವಸ ಅನುಭವಿಸಿದರೆ ನಮಗೆ ಒಂದು ಅರಿವು ಉಂಟಾಗ್ತದೆ, ನಮಗೆ ಒಂದು ತಿಳುವಳಿಕೆ ಬರ್ತದೆ. ಏನು ತಿಳುವಳಿಕೆ ಅಂದರೆ ನಮ್ಮ ಪ್ರಾಣದ ಬಗ್ಗೆ ಬರುತ್ತೆ. ನನ್ನ ಪ್ರಾಣ ಎಷ್ಟು ಮಹತ್ವ ಐತಿ ಅನ್ನೋದ್ರ ಬಗ್ಗೆ ನನಗೆ ಅರಿವು ಉಂಟಾಗುತ್ತೆ. ನನ್ನ ಪ್ರಾಣದ ಅರಿವು ನನಗೆ ಉಂಟಾದ ಮೇಲೆ ಇತರೆ ವ್ಯಕ್ತಿಗಳಿರತಕ್ಕಂಥ ಪ್ರಾಣದ ಬಗ್ಗೆಯೂ ಅರಿವು ಉಂಟಾಗುತ್ತೆ. ನನ್ನ ಪ್ರಾಣ ಎಷ್ಟು ಮುಖ್ಯವೋ ಇತರೆಯವರ ಪ್ರಾಣ ಕೂಡ ಅಷ್ಟೇ ಮುಖ್ಯ ಅನ್ನುವಂಥ ಅರಿವು ಉಂಟಾಗುತ್ತೆ. ಅವರ ಮನುಷ್ಯ ಪ್ರಾಣಿ ಹಿಂಸೆಯನ್ನು ಮಾಡುವುದಿಲ್ಲ, ನನ್ನ ಪ್ರಾಣ ಅಷ್ಟೇ ಮುಖ್ಯ, ಇತರೆ ಪ್ರಾಣಿಗಳ ಪ್ರಾಣ ಅಷ್ಟೇ ಮುಖ್ಯ ಅನ್ನುವಂಥ ಅರಿವು ಉಂಟಾಗುತ್ತೆ. ಈ ಅರಿವಿಗೆ ಏನಂತ ಕರೀತಾರೆ ಅಂದರೆ ಪ್ರಾಣಲಿಂಗ ಸ್ಥಿತಿ ಅಂತ ಕರೀತಾರೆ. ಪ್ರಾಣಲಿಂಗದ ಅರಿವು, ಪ್ರಾಣಲಿಂಗ ಸ್ಥಿತಿ ಅಂತ ಕರೀತಾರೆ. ಪ್ರಾಣಲಿಂಗಾಯ ನಮಃ. ಹೃದಯಲಿಂಗಾಯ ಈ ತಿಳುವಳಿಕೆ, ಈ ಅರಿವು ನಮ್ಮ ಮನಸ್ಸಿನಲ್ಲಿ
ಹೀಗೆ ದೃಷ್ಟಿಯೋಗ ಮಾಡ್ತಾ ಮಾಡ್ತಾ ಹೋದಾಗ ಇದು ನಮ್ಮ ಭಾವವನ್ನು ಇಳಿಸ್ತೈತಿ, ಭಾವವನ್ನು ಪ್ರವೇಶ ಮಾಡ್ತೈತಿ. ಭಾವದಲ್ಲಿ ದುರ್ಭಾವ ಇರ್ತದೆ, ಸದ್ಭಾವ ಇರ್ತದೆ. ಯಾವಾಗ ಇದು ಭಾವಕ್ಕೆ ಪ್ರವೇಶವನ್ನು ಮಾಡ್ತೈತಿ ನಮ್ಮ ದೃಷ್ಟಿ, ಭಾವಕ್ಕೆ ಪ್ರವೇಶ ಮಾಡಿದ ಮೇಲೆ ಇದು ಭಾವವನ್ನು ಶುದ್ಧಿ ಮಾಡ್ತದೆ. ದುರ್ಭಾವನೆ ನಾಶ ಆಗ್ತದೆ, ಸದ್ಭಾವನೆ ಉಳಿತೈತಿ. ಆ ಸದ್ಭಾವನೆಯೇ ಭಾವನೆ. ಭಾವದಲ್ಲಿ ಯಾರ ಬಗ್ಗೆ ಕೆಟ್ಟ ಆಲೋಚನೆ ಎಲ್ಲರಿಗೂ ಕಲ್ಯಾಣನೇ ಅನ್ನುವಂಥ ಭಾವ ಇರುತ್ತೆ. ಅದಕ್ಕೆ ಸದ್ಭಾವ ಅಂತ ಕರೀತಾರೆ. ಆ ಸದ್ಭಾವವೇ ಭಾವಲಿಂಗ. ಭಾವಲಿಂಗಾಯ ನಮಃ. ಬಯಲಿಂಗಾಯ ಶೂನ್ಯಲಿಂಗಾಯ ನಮಃ. ನಮಗೆ ಕಣ್ಣಿಗೆ ಕಾಣಲಾರದಂಥ ಅದ್ಭುತವಾದಂಥ ವಸ್ತು ಅಂದರೆ ಅದು ಶೂನ್ಯ. ಇಡೀ ಪಂಚಂಡ ಬ್ರಹ್ಮಾಂಡಗಳೆಲ್ಲವೂ ಉದಯವಾದದ್ದು, ರಚನೆಯಾದದ್ದು, ನಿರ್ಮಾಣವಾದದ್ದು ಆ ಶೂನ್ಯದಿಂದ. ಲಿಂಗಯೋಗವನ್ನು ಮಾಡ್ತಾ 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 ಹೋದಾಗೆ ಸುಕೃತವಶ ಗುರುಕೃಪೆಯಿಂದ ಆ ಶೂನ್ಯವೇ ಸಿಕ್ಕಿಬಿಡುತ್ತೆ. ಆ ಮನಸ್ಸು ಶೂನ್ಯದಲ್ಲಿ ಸಿಗುತ್ತೆ ಅಂತಂದರೆ ಮನಸ್ಸು ಕೂಡ ಶೂನ್ಯ ರೂಪವನ್ನು ಪಡೆಯುತ್ತೆ. ಆ ಶೂನ್ಯಕ್ಕೆ ಏನು ಶಕ್ತಿ ಇದೆ, ಆ ಎಲ್ಲ ಶಕ್ತಿ ಶೂನ್ಯದಲ್ಲಿ ಮುಳುಗಿದಂಥ ಮನಸ್ಸು ಕೂಡ ಅದೇ ಸ್ವರೂಪ ಬರುತ್ತದೆ. ಅವರೆಲ್ಲ ಶೂನ್ಯ ಸ್ವರೂಪರಾಗ್ತಾರೆ. ಅಂತ ಮಹಾಶೂನ್ಯ ನಮ್ಮೊಳಗೆ ಇದೆ. ಅದು ಪ್ರಕೃತಿ ಪುರುಷ. ಇಡೀ ಪ್ರಕೃತಿಯನ್ನು ರಚನೆ ಮಾಡಲಿಕ್ಕೆ ಅದೇ ಕಾರಣ. ಅಂಥ ಮಹಾ ಶೂನ್ಯ ನಮ್ಮ ಇಷ್ಟಲಿಂಗದಲ್ಲಿದೆ ಎಂದು ಭಾವಿಸಿ, ಅದು ಬಸವ ಸ್ವರೂಪದಲ್ಲಿದೆ ಎಂದು ಭಾವಿಸಿ, ಬಸವಣ್ಣನವರ ಶ್ರೀಪಾದ ಇಷ್ಟಲಿಂಗದಲ್ಲಿ ಭಾವಿಸಿಕೊಂಡು ಅವರ ಶ್ರೀಪಾದಕ್ಕೆ ಭಕ್ತಿಯಿಂದ ನಮಸ್ಕಾರ ಮಾಡಿ ನಮಗೇನಾದರೂ ಜೀವನದಲ್ಲಿ ಕಷ್ಟ ಇದೆ ಮತ್ತು ನಾವೇನಾದರೂ ಬೇಡ್ಕೋಬೇಕು ಅನ್ನಿಸ್ತಂದರೆ ಆ ಶೂನ್ಯಕ್ಕೇ ಬೇಡ್ಕೋಬೇಕು, ಆ ಇಷ್ಟಲಿಂಗಕ್ಕೆ ಬೇಡ್ಕೋಬೇಕು, ಬೇಕಾದ ಬೇಡ್ಕೋಬೇಕು. ಆದರೆ ಅದಕ್ಕೆ ನೆಗೆಟಿವ್ ಗೊತ್ತಿಲ್ಲ, ಪಾಸಿಟಿವ್ ಮಾತ್ರ ಗೊತ್ತಿಲ್ಲ. ನಾವೇನಾದರೂ ಇನ್ನೊಬ್ಬರಿಗೆ ಕೆಟ್ಟಾಗಲಿ ಅಂತ ಬೇಡ್ಕೊಂಡು ಅದು ಈಡೇರಿಲ್ಲ, ಅದು ನೆಗೆಟಿವ್ ಕೇಳಾಗಿಲ್ಲ. ಶೂನ್ಯಕ್ಕೆ ನೆಗೆಟಿವ್ ಗೊತ್ತಿಲ್ಲ, ಶೂನ್ಯಕ್ಕೆ ಪಾಸಿಟಿವ್ ಮಾತ್ರ ಗೊತ್ತು. ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡ್ರೆ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ, ತನಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡ್ರೆ ತನಗೂ ಒಳ್ಳೆಯದಾಗಲಿ. ಇನ್ನೊಬ್ಬರಿಗೆ ಕೆಟ್ಟಾಗಲಿ ಅಂತ ಬೇಡ್ಕೊಂಡ್ರೆ ಅದಕ್ಕೆ ಗೊತ್ತಿಲ್ಲ, ಅದಕ್ಕೆ ನೆಗೆಟಿವ್ ಗೊತ್ತಿಲ್ಲ, ಅದು ಇನ್ನೊಬ್ಬರಿಗೆ ಕೆಟ್ಟಾಗಲಿ. ಅದಕ್ಕಾಗಿ ಏನಾದರೂ ಜೀವನದಲ್ಲಿ ಕಷ್ಟ ನಷ್ಟ ಇತ್ತಂದರೆ ನಿವಾರಿಸುವಂಥ ಪ್ರಾರ್ಥನೆ ಮಾಡ್ಕೊಂಡು ಭಕ್ತಿಯಿಂದ ನೀವೆಲ್ಲ ಲೋಟದಲ್ಲಿ ನೀರಿರುವಾಗ ಸ್ವಲ್ಪ ಲೋಟದಲ್ಲಿ ನೀರಿದ್ರೆ ಆ ಭಸ್ಮ ಹಚ್ಕೊಡಿ ಕೈಗೆ. ಭಸ್ಮ ಹಾಕೊಂಡು ಲೋಟದ ಮೇಲೆ ಮುಚ್ಚಿ ಕೈ ಮುಚ್ಚಿ ಹೇಳ್ಬಿಟ್ಟು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಇದು ಮಧ್ಯದ ಬೆರಳನ್ನು ಭಸ್ಮ ಹಾಕ್ಕೊಂಡಿರ್ತೀವಿ. ಮಧ್ಯದ ಬೆರಳಿಂದ ಲೋಟದಲ್ಲಿ ನೀರು ಇರ್ತಾವಲ್ಲ ಅದ್ರ ಮೇಲೆ ಬಸವ ಅಂತ ಬರೀರಿ, ಬಸವ ಬರೆದ್ರಿ. ಮತ್ತು ನಮ್ಮ ಲೋಟದಿಂದಲೇ ಕೈ ಇಡಿ, ಪಕ್ಕದಾಗ ಲೋಟ ಅಲ್ಲ ಕೆಳಗ ಲೋಟ ಇಡಿ, ಆ ಲೋಟಕ್ಕೆ ಕೈ ಕೈ 5 ಬೆರಳನ್ನ ಇಡಿ. ಅವಾಗ ಗುರು ಪಾವೋದಕ ಅಂತ 3 ಸಂತಮ್ಯಾಗೆ ಇಡಿ. 3 ಸಂತಮ ಗುರು ಪಾವೋದಕ ಅಂದರೆ ಲಿಂಗ ಪಾವೋದಕ, ಜಂಗಮ ಪಾವೋದಕ. 5 ಬೆರಳಿಂದ ಲಿಂಗ ಮಾಡ್ತೀವಿ. 5 ಬೆರಳು ಲಿಂಗ ಮತ್ತು 5 ಬೆರಳು ಬಾಯಾಚೆ ಇರ್ತೀವಿ.
ಚೀಟಿ 5 ಬೆಳಕಿನ ಲಿಂಗ ಹಿಡೀರಿ, ಹಿಡಿದು ಲಿಂಗವನ್ನು ಮುಂದೆ ಇಟ್ಕೊಡಿ, ಇಟ್ಕೊಂಡು ಹಿಡಿರಿ, ಲಿಂಗ ಹಿಂಗೆ ಎತ್ತಿ ಹಿಂಗೆಲ್ಲ ಒರೆಸ್ಕೊಂಡು ಇದನ್ನು ಡ್ರೈ ಮಾಡಿ. ನಮ್ಮ ಕೂದಲಿಗೆ ಒರೆಸ್ಬೇಡ್ರಿ, ನಮ್ಮ ಬಟ್ಟೆಗೆ ಒರೆಸ್ಬೇಡ್ರಿ, ಕೇವಲ ಮೈಗೆ ಕೈಗೆ ಒರೆಸ್ಕೊಂಡು ಡ್ರೈ ಮಾಡಿ. ಆ ನಂತರದಲ್ಲಿ ಭಸ್ಮ ಹಚ್ಚೋದಕ್ಕೆ ಲಿಂಗಕ್ಕೆ ಭಸ್ಮ ಹಚ್ಚಿ ಹಣೆಗೆ ಹಚ್ಕೊಂಡು ಮತ್ತು ಲಿಂಗದ ತಳಗಷ್ಟು ಭಸ್ಮ ಹಾಕಿ ಒಣಗ್ತದೆ, ಒಳಗೆ ಲಿಂಗ ಇಟ್ಕೊಂಡು ಆಮೇಲೆ ಏನು ನೀರು ಪಾದಕ್ಕೆ ಮಾಡಬೇಡಲ್ಲ, ಈ ಪಾದಕ್ಕೆ ಕುಡಿದ್ಬೇಡಿ, ನೀರು ಕುಡಿದ್ಬೇಡಿ, ಎಲ್ಲವೂ ಇದಕ್ಕೆ ಪಾದಕ್ಕೆ ನೀರು ಕುಡಿದ್ಬೇಡಿ. ಆನಂತರ ಇದಕ್ಕೆ ಏನಂತ ಕರೀತಾರೆ ಅಂತಂದರೆ ಸಂಬಂಧಾಚರಣೆ ಅಂತ ಕರೀತಾರೆ. ಅಂದರೆ ನಮ್ಮೊಳಗಡೆ ಗುರು ಲಿಂಗ ಜಂಗಮ ಅಂತ ಸಂಬಂಧ ಮಾಡಿಕೊಂಡು ಈ ರೀತಿ ಪಾವತಿ ಮಾಡಿಕೊಳ್ಳುವಂಥ ಸಂಬಂಧಾಚರಣೆ ಅಂತ ಕರೀತಾರೆ. ಸಹಜಾಚರಣೆ ಅಂದರೆ ನಮ್ಮನಿಗೆ ಯಾರೋ ಗುರುಗಳು ಬಂದರೆ, ಶರಣರು ಬಂದರೆ, ಅಭಾವಗಳು ಬಂದರೆ ಅವ್ರ ಕಡೆಯಿಂದ ಪಾವತಿ ತಗೊಳ್ಳೋದಿಲ್ಲ, ಅದಕ್ಕೆ ಸಹಜಾಚರಣೆ ಅಂತ ಕರೀತಾರೆ. ದಿನ ನಮ್ಮನೆ ಗುರುಗಳು ಬರೋಂಗಿಲ್ಲ, ನಮ್ಮ ಮನೆಗೆ ಜನ್ಮ ಬರೋಂಗಿಲ್ಲ, ಅನುಭವಗಳು ಅವರ ಮನೆಯಲ್ಲಿ ಸಂಬಂಧ ಆಚರಣೆ ಎಲ್ಲರೂ ಗುರು ಲಿಂಗ ಜನ್ಮ ಎಲ್ಲರೂ ಇದೇ ಭಾವಿಸಿಕೊಂಡು ಈ ರೀತಿ ಮಾಡಿಕೊಂಡು ಸಂಬಂಧ ಆಚರಣೆ. ಅದಕ್ಕೆ ಏನು ಮಾಡಿದ್ರೆ ಸಂಬಂಧ ಆಚರಣೆ. ಇದು ಗುರುಗಳು ಬಂದಾಗ ಅನುಭವಗಳು ಅವರು ತಗೊಳ್ಳಿ, ಎಲ್ಲ ಕೂಡ್ಬಿಡ. ನಾನು ಮಸ್ಕತ್ಗೆ ಹೋಗಿದ್ದೆ ಅಂತ ಹೇಳಿದ್ದಾರೆ. ನಮ್ಮ ಶಿವಗೆ ನಮ್ಮ ಪೂಜ್ಯ ಮಾತೋಶ್ರೀ ಪ್ರೀತಿ ತಾಯಿಯವರು, ಅವರ ಯಜಮಾನ ಹೆಸರು ಶಿವಯೋಗಿ ಜವಳಗೆ. ಅವರನ್ನು ಇಲ್ಲಿಂದ ಕರ್ಕೊಂಡವರು ನಮ್ಮ ಪ್ರಕಾಶ ವಿಕಾಸ ಅವರು ಬೀಗರು ಅವರೇನಂತಂದು ಆಮಂತ್ರಣ ಮಾಡಿ ಅವರ ಕರ್ಕೊಂಡು ಹೋಗ್ಯಾರ. ಇವತ್ತು ಅವ್ರ ತಾಯಿಯವರು ಬಂದರೆ ಶಿವಯೋಗಿಯವರು ಬಂದರೆ, ಅವ್ರ ಚಿರಂಜೀವಿಗಳು ಬಂದರೆ, ಈಗ ಅವರು ಸ್ವಂತ ಊರಿಗೆ ಹೋಗ್ಯಾರ ಅಂತ ಸಾಯಂಕಾಲಕ್ಕೆ ಅವರು ಬರ್ತಾರೆ. 4 ದಿವಸ ನೋಡ್ಕೊಂಡ್ರೆ ನಾನು ಇನ್ನೂವರೆಗೂ ನನಗೆ ವಾತಾವರಣ ಮನೆ ನೆನಪಾಗೋದು, ಅಷ್ಟು ಭಕ್ತಿ ಪ್ರೀತಿಯಿಂದ ನೋಡ್ಕೊಂಡು ಎಲ್ಲ ಬರೋದು ಅಷ್ಟು ಚಲೋ ಐತೆ. ಇನ್ನೊಂದು ಹೇಳ್ತೀನಿ, ಅಲ್ಲಿ ವಿಶೇಷ ಏನಂತಂದ್ರೆ ನಮ್ಮ ಶ್ರೀ ಜವಳದವರನ್ನ ಇವರು ಮನೆಯವರು ಸಂಘಟನೆ ಮಾಡ್ತಾರೆ. ಆದರೆ ಯಾರೂ ಅದಕ್ಕೆ ಅಧ್ಯಕ್ಷರಿಲ್ಲ, ಯಾರೂ ಅದಕ್ಕೆ ಕಾರ್ಯದರ್ಶಿ ಇಲ್ಲ, ಯಾರೂ ಅಧ್ಯಕ್ಷರಿಲ್ಲ, ಎಲ್ಲರೂ ಸೇವಾಕಾರರು. ಇಲ್ಲಿ ಸನ್ಮಾನ ಮಾಡೋರಿಗೆ ಹೆಸರು ಹಾಕ್ತೇವೆ ಅಂದರೆ ನಮ್ಮ ಹೆಸರು ಹಾಕ್ತಾ ಇದ್ದೀವಿ, ಯಾಕಂದ್ರೆ ನಾವೆಲ್ಲರೂ ಒಂದೇ ಸಮಾನವಾಗಿದೆ. ಅದಕ್ಕಾಗಿ ಒಬ್ಬ ಹೆಸರು ಹಾಕಿಕೊಂಡು ಬೇಕಲ್ಲ ತಪ್ಪಕ್ಕಾಗ, ಅದಕ್ಕಾಗಿ ಸೇವಾಕಾರರು ಬಸವರ ನಮಸ್ಕಾರ ಅಂತ ಹಾಕಿ ಇದು ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಇದು ಬಹಳ ಬೇಕು. ಅದಕ್ಕೆ ಸಾಯಂಕಾಲ ಕಾರ್ಯಕ್ರಮ, ನಾಳೆ ಕಾರ್ಯಕ್ರಮಕ್ಕೆ 4 ದಿವಸ ಇಲ್ಲೇ ಇರ್ತವೆ. ಒಂದು ನಿಮಿಷ ಕಡ್ಡಿ ಶಂಕರ 1 ನಿಮಿಷ. ಇಲ್ಲಿ ಪ್ರಸಾದ ಮುಗಿದ ತಕ್ಷಣ ಪ್ರಸಾದ ಎಲ್ಲ ತುಂಬ ಪ್ರಸಾದ ಮಾಡಿ, ಪ್ರಸಾದ ಚಲಬೇಡಿ, ಪ್ರಸಾದ ಮುಗಿದ ತಕ್ಷಣ ಇಲ್ಲಿ ಪಾಠ ಶಿವಾನಂದ ಪಾಠ. ಅದಕ್ಕೆ ಪಾಠ ಯಾವ ತಪ್ಪಿಸ್ಬೇಡ, ಫಂಕ್ಷನ್ ತಪ್ಪಿಸ್ಕೊಡ್ರಿ. ಇಲ್ಲಿ ಪಾಠದಲ್ಲಿ ತಳ ಗಟ್ಟಿ ಹೊಟ್ಟೆ ಗಟ್ಟಿ ಮಾಡಿಕೊಡ್ತಾರೆ. ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಬರ್ತಾರೆ, ಅಶೋಕ್ ಬರ್ತಾರೆ, ಮಲೆನಾಡು ಇನ್ನೂ ಅನುಭಾವಿಗಳು ಬಂದು ಆ ಪಾಠ ಹೇಳ್ತಾರೆ. ಅದಕ್ಕಾಗಿ ಯಾರು ದಯವಿಟ್ಟು ಪಾಠ ತಪ್ಪಿಸ್ಕೋಬೇಡಿ, ಮನೆಗೆ ಹೋಗಬೇಡಿ ಅಂತ ವಿನಂತಿ ಮಾಡಿಕೊಂಡು ಮಾತನಾಡಿಸಿ ಇದೆಲ್ಲ ಪ್ರಸಾದ
ಮತ್ತು ಅದ್ರಾಗ ಇದು ಇರ್ತದೆ. ಓಂ ಶ್ರೀ ಮೌನವೆಂಬುದು ಆಚಾರ್ಯ ಮಾಡಿದ ಬಳಿಕ ತುದಿಗೊಮ್ಮೆ ಶಿವಶರಣೆಯುತ್ತಿರಬೇಕು ಕರ್ಣವೃತ್ತಿಗಳ ಜಯ ಗುರು ಬಸವೇಶ ಶರಣು ಶರಣಾರ್ಥಿ. ಸರ್ವರು ದಿಗಕ್ಕೆ ತೋರಿಸಿ ಪ್ರಸಾದ ಸ್ವೀಕರಿಸಿ. ಕೊಡುವ